ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸಂತೋಷವಾಗಿರುವವರು ಒಂದ್ಸರಿ ಜೋರಾಗಿ ಹಾಲೆಲೂಯಾ ಕೈ ಎತ್ತಿ ಎಲ್ಲರೂ ಹಾಲೆಲೂಯಾ. ಆಮೆನ್, ಆಮೆನ್. ಕರ್ತನ ಸನ್ನಿಧಾನದಲ್ಲಿ ನಾವು ಇದ್ದೇವೆ, ಸಭೆಯಾಗಿ ನಾವು ಸೇರಿ ಬಂದಿದ್ದೇವೆ, ಆತನ ಮಕ್ಕಳಾಗಿ ನಾವು ಇಲ್ಲಿ ಇದ್ದೇವೆ. ಆಮೆನ್, ಹಾಲೆಲೂಯಾ. ನಾವು ಸಾಧಾರಣರಲ್ಲ, ರೈಟ್? ನಾವು ಸಾಧಾರಣರು ಅಲ್ಲ, ನಾವು ದೇವರ ಮಕ್ಕಳು. ದೇವ್ರ ವಾಕ್ಯ ಹೆಂಗೆ ಹೇಳ್ತದೆ, ದೇವ್ರ ವಾಕ್ಯದ ಪ್ರಕಾರ ನಾನು ನಡಿಬೇಕು, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅವಾಗ ಅದು ನಿಜವಾಗ್ಲೂ ದೇವರ ಮೇಲೆ ನಾವು ತೋರಿಸುವಂಥ ಭಕ್ತಿ. ಆಮೆನ್. ಇವೆಲ್ಲ ಹೊರಗಿಂದು ಸುಮ್ಮನೆ ಡ್ರಾಮಾ. ನಾನು ಹೇಳೋದು ಡ್ರಾಮಾ, ನಾಟಕ. ನಿಜವಾದ ಸಂಗತಿ ಒಳಗಡೆ ಸ್ವಾಮಿ ದೇವರ ವಾಕ್ಯದಲ್ಲಿ ಹಿಂಗೆ ಹೇಳ್ತದೆ, ನಾನು ಇದನ್ನು ಮಾಡ್ತೇನೆ, ಇದನ್ನು ಪಾಲಿಸ್ತೇನೆ. ದೇವರು ಯಾರನ್ನು ನೋಡ್ತಾನೆ? ತನ್ನ ವಾಕ್ಯದ ಮುಂದೆ ನಡುಗುವವನನ್ನು ನೋಡುತ್ತಾನೆ. ಆಮೇನ್. ಸರ್ ಗುಡ್ ಮಾರ್ನಿಂಗ್ ಸರ್, ಪ್ರಿನ್ಸಿಪಲ್ ಬಂದರು, ಸರ್ ಗುಡ್ ಮಾರ್ನಿಂಗ್ ಸರ್. ಅದಲ್ಲ ಮರ್ಯಾದೆ, ಅವ್ರು ಹೇಳಿದ್ದು ಮಾಡು. ಅವಾಗ ಅವ್ರ ಮಾತಿಗೆ ಗೌರವ ಕೊಟ್ಟರೆ ಅವ್ರಿಗೆ ನೀನು ಗೌರವ ಕೊಟ್ಟಂಗೆ. ಕರೆಕ್ಟೇ ಇಲ್ಲ? ನೀನು ಸುಮ್ಮನೆ ಹೊರಗೆ ಸಲ್ಯೂಟ್ ಹೊಡೆದು ಸಾರ್ ಸಾರ್ ಪಾಸ್ಟ್ರೇ ಸಾರ್ ಅಂತಂದು ದೇವ್ರೇ ಅಂದು ಹೇಳಿದ್ದು ಮಾಡಿಲ್ಲ ಅಂತಂದರೆ ನಿಜವಾದ ಗೌರವನ ಅದು? ಅದಕ್ಕೆ ಸ್ವಾಮಿ ಹೇಳೋದು, ನೀವು ಸುಮ್ಮನೆ ನಿಮ್ಮ ತುಟಿಗಳಿಂದ ನನ್ನನ್ನು ಆರಾಧಿಸಬೇಡ್ರಿ ಅಲ್ಲ. ಆತನ ತಾಯಿ ಯಾರೋ ಬಂದು ಹೇಳಿದ್ರು, ನಿನ್ನ ತಾಯಿ ನಿನ್ನ ಸಹೋದರರು ಬಂದು. ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರರು? ಯಾರು ನನ್ನ ವಾಕ್ಯವನ್ನು ಅರ್ಥಕೊಂಡು ಅದನ್ನು ಮಾಡ್ತಾರೋ ಅವರೇ ನನ್ನ ತಾಯಿ, ಅವರೇ ನನ್ನ ಸಹೋದರ. ಅಂದರೆ ನನ್ನ ಸಂಬಂಧ ಯಾರು? ನನಗೆ ಯಾರ ಹತ್ರ ಸಂಬಂಧ ಅಂದರೆ, ನನ್ನ ವಾಕ್ಯನ ಕೇಳಿ ಅದನ್ನು ಸೀರಿಯಸ್ ಆಗಿ ತಗೊಂಡು ಅದರ ಪ್ರಕಾರ ಮಾಡುವವರು ನನಗೆ ಸಂಬಂಧ. ಹಲ್ಲೆಲೂಯ. ದೇವ್ರು ಅಂಥವ್ರ ಹತ್ರ ಸಂಬಂಧ ಇಟ್ಕೊಳ್ಳೋದು. ಆಮೆನ್. ಅದಕ್ಕೆ ನಾವು ಎಷ್ಟೇ ಚರ್ಚಿಗೆ ಬಂದ್ರಿ, ಎಷ್ಟೇ ಚಪ್ಪಾಳೆ ಹೊಡಿಲಿ, ಎಷ್ಟೇ ಕಾಣಿಕೆ ಕೊಡ್ರಿ, ಎಷ್ಟೇ ಹಾಡಾಡ್ರಿ, ಎಷ್ಟೇ ಕೂಗ್ರಿ, ಎಷ್ಟೇ ಅದು ಮಾಡಬಾರ್ದು ಅಂತ ಹೇಳಲ್ಲ. ಆದರೆ ಅದು ಮಾಡಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗದೇ ಇದ್ದರೆ ಅವೆಲ್ಲ ವೇಸ್ಟ್. ಆದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಇವೆಲ್ಲ ಮಾಡಿದ್ರೆ ಸೂಪರ್. ಹಲ್ಲೆಲೂಯಾ. ಆಮೆನ್. ಹೊರಗಿನ ಅದಕ್ಕೆ ಕ್ರೈಸ್ತತ್ವದಲ್ಲಿ ಇರುವಂಥ ವ್ಯತ್ಯಾಸ ಏನಂದರೆ, ಹೊರಗಡೆ ತೋರುವಿಕೆ ಅಲ್ಲ, ಒಳಗಡೆ ದೇವರು ಬಯಸುವಂಥದ್ದು. ಆಮೆನ್. ಇದು ಪರಿಶುದ್ಧವಾದ ಸ್ಥಳ, ಚಪ್ಪಲಿ ಬಿಟ್ಟು ಬರ್ತೀನಿ ಅಲ್ಲ, ಒಳಗೆ ಹೃದಯದಲ್ಲಿ ಶುದ್ಧ ಇರಬೇಕು, ಆಲೋಚನೆ ಶುದ್ಧವಾಗಿರಬೇಕು. ಆಮೆನ್. ಮಾತುಗಳು ಶುದ್ಧವಾಗಿರು, ದೇವರು ಅದನ್ನು ಬಯಸ್ತಾನೆ. ಆಮೇಲೆ ಸಭೆಗೆ ಯಾಕೆ ಬರ್ತೇವೆ ಅಂತಂದರೆ, ಬೇರೆ ಕಡೆ ನಮಗೇನು ಅಭ್ಯಾಸ, ಅಲ್ಲಿ ಯಾವುದೋ ಒಂದು ಮೂರ್ತಿ ಇರ್ತದೆ, ಹೋಗ್ತಾರೆ ಹಿಂಗೆ ಮುಕ್ತಾರೆ, ಆಯ್ತು ಬಂದ್ಬಿಡ್ತಾರೆ. ಪಕ್ಕದವ್ರು ಹೆಂಗ ಇದ್ದಾರೋ ಏನೋ ಸಂಬಂಧ ಇಲ್ಲ. ಆದರೆ ಯೇಸು ಸ್ವಾಮಿಯ ಬೋಧನೆ ಏನು ಗೊತ್ತಾ? ನಿನ್ನ ದೇವರನ್ನು ಪ್ರೀತಿಸು, ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಇದು ಅರ್ಥ ಮಾಡ್ಕೊಳ್ಬೇಕು ನಾವು. ಅದಕ್ಕೆ ಇಲ್ಲಿ ಬರ್ತೀವಿ ನಾವು, ಅದಕ್ಕೆ ಜೊತೆ ಕುಂದಿರ್ಬೇಕು. ನಾನು ದೇವರು ಇದು ಹಳೇದು, ದೇವ್ರ ಬೈಬಲ್ ಪ್ರಕಾರ ಅಲ್ಲ. ಬೈಬಲ್ ಪ್ರಕಾರ ನಾನು ದೇವರು, ನನ್ನ ನೆರೆಯವನು. ಬೈಬಲ್ ಪ್ರಕಾರ ನಾನು ದೇವರು, ನನ್ನ ಸಹೋದರ ಸಹೋದರಿ. ಆಮೆನ್. ಬೈಬಲ್ ಪ್ರಕಾರ ನಾವೆಲ್ಲರೂ ಒಂದು ಕುಟುಂಬವಾಗಿದ್ದೇವೆ, ದೇವರ ಕುಟುಂಬ, ರೈಟ್? ಸೊ ಪರಸ್ಪರ ಸಂಬಂಧ ಅದು ಬಹಳ ಇಂಪಾರ್ಟೆಂಟ್. ಮೂರನೇ ವಿಷಯ ಏನು ಗೊತ್ತಾ? ಆಮೇಲೆ ಇಲ್ಲಿ ಯಾಕೆ ಸೇರಿ ಬರ್ತೇವೆ? ಬರೀ ನಮಗಾಗಿ ನಾವು ಸೇರಿ ಬರೋದಿಲ್ಲ. ಎಸ್, ಇಲ್ಲಿ ಬಂದರೆ ಪ್ರೋತ್ಸಾಹ ಸಿಗ್ತದೆ, ವಾಕ್ಯದಿಂದ ಕಲಿತೇವೆ, ಬೆಳಿತೇವೆ, ಇದರಲ್ಲಿ ಮಾಡ್ತೇವೆ. ಆದರೆ ನಮ್ಮ ಇದ್ರುವಂಥ ಉದ್ದೇಶ ಏನು ಗೊತ್ತಾ? ನಾವು ಬೇರೆಯವ್ರಿಗಾಗಿ ಇದ್ದೇವೆ. ಸಭೆ ಅಂದರೆ ಬರೀ ಆರಾಧನೆ ಮಾಡಲಿಕ್ಕಲ್ಲ ಇರೋದು, ಅದು ಒಂದು ಉದ್ದೇಶ, ರೈಟ್? ಸಭೆ ಇರೋದು ಏನಕ್ಕಂತಂದರೆ, ನಾವು ಒಟ್ಟು ಸೇರಿ ನಮ್ಮ ತಂದೆಯನ್ನು ಆರಾಧಿಸಿ, ಆ ವಾಕ್ಯದಿಂದ ಆ ತಂದೆ ಮುಖಾಂತರ ನಾವು ಕಲ್ತ್ಕೊಂಡು, ರೈಟ್, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಇದು ಯಾವ ಕಡೆ ನಡೆಸಬೇಕಂದ್ರೆ, ಹೊರಗಡೆ ದೇವರನ್ನು ಅರಿಯದೆ ನಾಶನ ಮಾರ್ಗದಲ್ಲಿ ಇರುವವರು ಅವರನ್ನು ರಕ್ಷಿಸಲಿಕ್ಕಾಗಿ, ದೇವರ ಬಳಿಗೆ ಕರ್ಕೊಂಡು ಬರಲಿಕ್ಕಾಗಿ ನಾವು ದೇವರೊಂದಿಗೆ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಸೇರಿ ಬರ್ತಾ ಇದ್ದೇವೆ. ಚಪ್ಪಾಳೆ ಹೊಡೆಯೋದು ಜೋರಡೆ ಹೊಡಿಬೇಕು. ವೆರಿ ಗುಡ್. ಉದ್ದೇಶ ಇದೆ ನಮಗೆ ಜೊತೆ ಸೇರ್ಲಿಕ್ಕಾಗಿ. ಸುಮ್ಮನೆ ಸೇರಿದ್ವಿ ಬಂದ್ವಿ ಅಲ್ಲ, ರೈಟ್?
ನಮಗೊಂದು ಉದ್ದೇಶ ಇದೆ. ಇಲ್ಲಿ ಯಾಕೆ ಸೇರ್ತೀವಿ ಅಂದರೆ ನಾವಿಲ್ಲಿ ಬಲಗೊಂಡು ಇದು ಮಾಡಿ ಬೇರೆಯವ್ರ ಆಶೀರ್ವಾದ ಹೊಂದಬೇಕು. ಅದೇ ಸಭೆಯ ಉದ್ದೇಶ. ಇಲ್ಲಿ ನಾವು ಬರೀ ಪರಲೋಕಕ್ಕಾಗಿ ಹೋಗ್ಲಿಕ್ಕಾಗಿಲ್ಲ. ಎಷ್ಟು ಜನ ಯೇಸುಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ನಂಬಿದ್ರೆ ನಾಚಿಕೆ ಇಲ್ದಂಗೆ ಕೈ ಮೇಲಕ್ಕೆತ್ತಿ ಹೇಳ್ರಿ ಪ್ರೇಯರ್. ಹಲ್ಲೆಲೂಯಾ. ಇವಾಗ ಏನು ಮಾಡ್ಬೇಕಪ್ಪ ನೀವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ? ಏನು ಮಾಡ್ಬೇಕು ಸರ್? ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು? ಸಾಯ್ಬೇಕಷ್ಟೇ. ನೀನು ಇವತ್ತು ಸಾಯಿ. ಮತ್ತೆ ಯೇಸುಸ್ವಾಮಿ ನಿನ್ನ ಜೀವಿತದಲ್ಲಿದ್ದರೆ ಎಲ್ಲಿಗೆ ಹೋಗ್ತೀನಿ? ನೀನು ಸ್ಟ್ರೇಟ್ ಅಲ್ಲಿಗೆ ಹೋಗ್ಬಿಡ್ತಿ. ಸೊ ನಿನ್ನ ಪ್ರಯಾಸ ಇನ್ನು ಸ್ವರ್ಗಕ್ಕೆ ಹೋಗ ನಿನ್ನ ಪ್ರಯಾಸ ಇಲ್ಲ. ಆಮೆನ್. ನಿನ್ನ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಯೇಸು ನಿನಗಾಗಿ ಸತ್ತು ಎದ್ದಿದ್ದಾನೆ, ನಿನ್ನ ರಕ್ಷಕನು ಅಂತ ನೀನು ನಂಬಬೇಕು ಅಷ್ಟೇ. ಯೇಸುಸ್ವಾಮಿ ಪಕ್ಕದಲ್ಲಿ ಒಬ್ಬನು ಇದ್ದ, ಕಳ್ಳ. ಇಬ್ಬರು ಇದ್ರು. ಒಬ್ಬನು ಹೇಳ್ದ, ನಿನ್ನ ರಾಜ್ಯದಲ್ಲಿ ನನ್ನ ನೆನಪು ಮಾಡ್ಕೋ ಅಂತಂದ. ಅಂದರೆ ಅರ್ಥ ಏನು? ಅವನು ಯೇಸುಸ್ವಾಮಿ ರಕ್ಷಕನಂತ ನಮ್ದ. ಯೇಸುಸ್ವಾಮಿ ಏನು ಹೇಳ್ದ? ಹಿಂದೆ ನೀನು ಪರದೇಶಿನಲ್ಲಿ ಇರುವಿ ನನ್ನ ಸಂಗಡ. ಅವನೇನು ಬ್ಯಾಪ್ಟಿಸಮ್ ಕೂಡ ತಗೊಂಡಿಲ್ಲ. ಅವನು ಚರ್ಚ್ಗೆ ಹೋದ್ನಾ? ಹೋಗಿಲ್ಲ. ಬೈಬಲ್ ಓದಿದ್ನಾ? ಇಲ್ಲ. ಯಾಕೆ? ಕೃಪೆಯಿಂದಲೇ ರಕ್ಷಣೆ. ನೀನೇನು ಮಾಡ್ತಿ ಮಾಡಲ್ಲ, ರಕ್ಷಣೆ ನಿನಗೆ ಹಂಗಲ್ಲ ಸಿಗೋದು. ಯೇಸುಸ್ವಾಮಿ ನಿನಗೋಸ್ಕರ ಏನು ಮಾಡಿದ್ದಾನೋ ಅದನ್ನು ನೀನು ನಂಬಿದರೆ ನಿನಗೆ ರಕ್ಷಣೆ. ಅವನು ನಂಬುದ. ಅವನು ಹೇಳಿ, ಯೇಸುಸ್ವಾಮಿ ಹೇಳ್ದ, ಹಿಂದೆ ನೀನು ನನ್ನ ಸಂಗಡ ಪರದೇಶಿಯಲ್ಲಿ ಇರ್ತಿ. ಸೊ ನಮ್ಮ ಪ್ರಯಾಸ ಪರಲೋಕಕ್ಕೆ ಹೋಗಕ್ಕಲ್ಲ. ನಾನು ಚರ್ಚಿಗೆ ಬರ್ಬೇಕು, ನಾನು ಕಾಣ್ಬೇಕು, ನಾನು ಬೈಬಲ್ ಓದ್ಬೇಕು, ನಾನು ಪ್ರಾರ್ಥನೆ ಮಾಡ್ಬೇಕು. ಇದು ಪರಲೋಕಕ್ಕೆ ಹೋಗಕ್ಕಲ್ಲ. ಮತ್ತು ಯಾಕೆ? ಇವತ್ತು ಹೇಳ್ತೀನಿ ಕೇಳಿ. ಯಾಕೆ ಅಂದರೆ ದೇವರು ನಿನ್ನನ್ನು ರಕ್ಷಿಸಿ ನಿನ್ನ ಹೆಸರು ಪರಲೋಕದಲ್ಲಿ ಆಗಲೇ ಬರೆದು ನಿನ್ನನ್ನು ತನ್ನ ಮಗನಾಗಿ ಮಾಡಿಕೊಂಡು, ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತಿದ್ವಿ, ದೇವ ಜನರು, ಎಫೆಸದಲ್ಲಿರುವಂಥ ದೇವ ಜನರಿಗೆ ನಾನು ಬರೆಯುತ್ತಾ ಇದ್ದೇನೆ ಅಂತ ಹೇಳ್ತಾನೆ. ನೀವು ದೇವ ಜನರಾಗಿದ್ದೀರಿ, ಆತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೀರಿ. ನೀವು ವಿಮೋಚಿಸಲ್ಪಟ್ಟಿದ್ದೀರಿ. ನಿಮ್ಮ ಎಲ್ಲ ಅಪರಾಧಗಳೇನಾಗಿದೆ? ಕ್ಷಮಿಸಲ್ಪಟ್ಟಿದೆ. ಸೀರೆ ಕತೆ ನೆನಪೈತಾ? ಇಬ್ಬರಿಗೂ ನೆನಪಿರ್ಬೇಕು. ಯಾಕಂದ್ರೆ ಸೀರೆ ಅಂಗಡಿ ಕಾಯೋದು ನೀವೇ, ಕಾಯಿಸೋರು ಇವರೇ. ಹಂಗಂತೇಳಿ ಬೇರೆ ವಿಷಯಕ್ಕೆ ನೀವು ಕಾಯಿಸಲ್ಲ ಅಂತಲ್ಲ ಅಲ್ಲ. ಸೀರೆ ಅಂಗಡಿಯಾಗ ಇವ್ರು ಕಾಯಿಸ್ತಾರೆ, ಬೇರೆ ವಿಷಯದಲ್ಲಿ ಇವ್ರು ಕಾಯಿಸ್ತಾರೆ. ಬರ್ತಾನ ನನ್ನ ಗಂಡ ಬರ್ತಾನ, ಹೋಗಾನ, ಎಲ್ಲಿ ಹೋದ್ನೋ ಏನು ಇನ್ನೂ ಬಂದಿಲ್ಲ. ಇವ್ರು ಒಂದು ಕಡೆ ಕಾಯ್ತಾರೆ, ಅವ್ರು ಇನ್ನೊಂದು ಕಡೆ ಕಾಯ್ತಾರೆ. ನಿಮ್ಮ ಬಗ್ಗೆ ಹೇಳ್ತಾನಲ್ಲ, ಎಲ್ಲರ ಬಗ್ಗೆ ಒಂಥರ ಇದ್ದಿರ್ತದೆ. ಓಕೆ. ಏನು ತಿಳಿಗೆ ಸೀರೆಯಿಂದ ಏನು ಕಲ್ತ್ಕೊಂಡ್ರಿ ನೀವು? ಆ ಸೀರೆ ಏನಂತಂದ್ರೆ ಇಷ್ಟು ಎಲ್ಲ ಹಿಂಗ ಬಿಚ್ಚಿಸಿ ನನ್ನ ಆರಿಸ್ಕೊಂಡ ನೋಡಿ. ನೀವು ದೇವರಿಂದ ಏನಾಗಿದ್ದೀರಿ? ನೀವು ಆರಿಸಲ್ಪಟ್ಟವ್ರು. ಎಲ್ಲರೂ ಹೇಳ್ರಿ, ನನ್ನ ಎಲ್ಲ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆ, ನಾನು ದೇವರಿಂದ ಆರಿಸಲ್ಪಟ್ಟಿದ್ದೇನೆ, ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇನೆ, ದೇವರ ಸ್ವಾಸ್ಥ್ಯವು ನನ್ನಲ್ಲಿದೆ, ಆತ್ಮನ ಮುದ್ರೆ ನಾನು ಹೊಂದಿದ್ದೇನೆ. ಆಮೇನ್. ಸೊ ಪರಲೋಕ ಗ್ಯಾರಂಟಿ. ಆಮೇನ್. ಎಷ್ಟು ಆಶೀರ್ವಾದದಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ? ವೆರಿ ಗುಡ್. ನೋಡಿ, ಸೂಪರ್. ಹಿಂಗಿರ್ಬೇಕು ಕಾಂಗ್ರಿಗೇಷನ್. ನಮಗೆ ಉತ್ತರ ಫಟ ಬರ್ಬೇಕು. ಸ್ವಲ್ಪ ಉತ್ತರ ಬರೀ ಈ ಕಡೆಯಿಂದ ಬರ್ತದೆ, ಈ ಕಡೆಯಿಂದ ಕೂಡ ಬಂದ್ರೆ ಚೆನ್ನಾಗಿರ್ತದೆ. ಹಲ್ಲೆಲೂಯಾ. ಓಕೆ. ಎಷ್ಟು ಆಶೀರ್ವಾದಗಳಿಂದ ಆಶೀರ್ವದಿಸಿದ್ದಾನೆ? ಸಕಾಲ ಆಶೀರ್ವಾದ, ಪರಲೋಕದ ಆಶೀರ್ವಾದದಿಂದ ನಮ್ಮನ್ನು ಆಶೀರ್ವದಿಸಿದ್ದಾನ. ಮತ್ತೆ ಏನು ಪ್ರಾರ್ಥನೆ ಮಾಡ್ಬೇಕು ನಿಮಗೋಸ್ಕರ? ದೇವಜನರಾಗಿದ್ದೀರಿ, ಆರಿಸಲ್ಪಟ್ಟವರಾಗಿದ್ದೀರಿ, ಪಾಪ ಶಮಿಸಲ್ಪಟ್ಟವರಾಗಿದ್ದೀರಿ, ವಿಮೋಚನೆ ಹೊಂದಿದವರಾಗಿದ್ದೀರಿ, ಎಲ್ಲ ಪರಲೋಕದ ಆಶೀರ್ವಾದ ಹೊಂದಿದವರಾಗಿದ್ದೀರಿ, ಪವಿತ್ರಾತ್ಮನ ಮುದ್ರೆ ನಿಮ್ಮ ಮೇಲೆ ಇದೆ. ಮತ್ತು ಇವಾಗ ನಾನು ನಿಮಗೋಸ್ಕರ ಏನು ಪ್ರಾರ್ಥನೆ ಮಾಡ್ಬೇಕು ಹೇಳ್ರಿ. ಪೌಲನ್ ಏನು ಪ್ರಾರ್ಥನೆ ಮಾಡ್ತಾನೆ? ಇಲ್ಲಿ ನೋಡ್ರಿ, ಅದು ಬರೀ ಟಿ ವಿ. ನನ್ನ ನೋಡ್ರಿ,
ಆಮೇಲೆ ಅದು ಬರೀ ಟಿ ವಿ. ನನ್ನ ನೋಡ್ರಿ, ನಿಮ್ಮ ಕಣ್ಣುಗಳು ನಂಗೆ ಕಾಣ್ತಾವ? ನೀವು ಎಲ್ಲರ್ಕಿಂತ ಮೇಲೆ ಇದ್ದೀನಿ ನಾನು. ದೇವ್ರು ನನ್ನ ಕೂಡ ಎತ್ತರ ಕೂಡ ಮಾಡಿಬಿಟ್ಟಾನೆ. ಎಲ್ಲರೂ ಕಾಣ್ತಾರೆ ನನಗೆ ಹಂಗೆ ಫೋಕಸ್. ಆ ಕಡೆ ನೋಡಬಾರ್ದು, ನನ್ನ ಕಡೆ ಇರ್ಬೇಕು. ಆಮೆನ್. ಯಾಕೆ ನಾನು ವಾಕ್ಯ ಹೇಳ್ತಾ ಇದ್ದೀನಿ? ಏನೋ ನನ್ನ ನೋಡ್ಬೇಕಲ್ಲ, ನಾನು ವಾಕ್ಯ. ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸುವಂಥ, ನಿಮ್ಮನ್ನು ಕಟ್ಟುವಂಥ, ನಿಮ್ಮನ್ನು ದೇವರ ಕರೆಯಲ್ಲಿ ನಡೆಸುವಂಥ ದೇವರ ವಾಕ್ಯವನ್ನು ನಾನು ಬೋಧಿಸ್ತಾ ಇದ್ದೇನೆ. ಅದಕ್ಕಾಗಿ, ಬೇರೆ ಯಾವ ಉದ್ದೇಶವಲ್ಲ. ರೈಟ್? ಓಕೆ. ಸೊ ದೇವರು ನಿಮ್ಮನ್ನು ಏನು ಮಾಡಿದ? ನೀವೆಲ್ಲ ಆತನು ಮಾಡಿದ್ದಾನೆ. ಮತ್ತು ಏನು ಪ್ರಾರ್ಥನೆ ಮಾಡಬೇಕು ನಿಮಗೋಸ್ಕರ? ಎಲ್ಲ ಆಶೀರ್ವಾದ ನಿಮಗೆ ಕೊಟ್ಟಿದ್ದಾನೆ ದೇವರು. ಏನು ಪ್ರಾರ್ಥನೆ ಮಾಡಬೇಕಂದ್ರೆ, ಜ್ಞಾನ ಪ್ರಕಟಣೆಯ ಆತ್ಮವನ್ನು ದಯಪಾಲಿಸು. ಆಮೆನ್. ಸ್ವಾಮಿಯವ್ರಿಗೆ ಹಣ ಕೊಡು ಅಲ್ಲ, ಅದು ಕೊಟ್ಟಿದ್ದಾನೆ. ಸ್ವಾಮಿಯವ್ರಿಗೆ ಆರೋಗ್ಯ ಕೊಡು ಅಲ್ಲ, ಆತನ ಬಾಸುಂಡುಗಳಿಂದ ಗುಣವಾಯಿತು, ಕೊಟ್ಟಿದ್ದಾನೆ. ಆಮೆನ್. ಅವೆಲ್ಲ ಇದೆ. ಬಟ್ ಏನಂದ್ರೆ, ಇದು ಕೊಟ್ಟಿದ್ದಾನೆ ಅಂತ ಅರಿವು ನಮಗಿಲ್ಲ. ದೇವರ ಜ್ಞಾನ ಇಲ್ಲ ನಮಗೆ. ಅದಕ್ಕೆ ಜ್ಞಾನ ಪ್ರಕಟಣೆ ಆತ್ಮವನ್ನು ದಯಪಾಲಿಸು. ಅದು ಹೊಂದಿಕೊಂಡಾಗ ಏನಾಗ್ತದೆ? ದೇವರನ್ನು ಹೆಚ್ಚಾಗಿ ನಾವು ತಿಳಿದುಕೊಳ್ತೇವೆ. ದೇವರು ಯಾರು? ದೇವರು ನನ್ನ ಸಂಗಡ ಇದ್ದಾನೆ, ದೇವರು ಒಳ್ಳೆಯವನು, ದೇವರು ನನ್ನನ್ನು ಪ್ರೀತಿಸ್ತಾನೆ, ದೇವರ ಹಸ್ತ ನನ್ನ ಮೇಲೆ ಇದೆ. ಅವಾಗ ನೀವು ಹತ್ಕೊಂಡು ಪ್ರಾರ್ಥನೆ ಮಾಡಲ್ಲ, ನಾನು ಬಿಡಬೇಡ ಸ್ವಾಮಿ, ನನ್ನ ಸಂಗಡ ಇರು ಸ್ವಾಮಿ, ನೀನು ನನ್ನ ಸಂಗಡ. ನಿನ್ನ ಸಂಗಡ ಏನೋ, ನಿನ್ನ ಒಳಗಡೆ ಇದ್ದೀನಿ, ನಾನು ನಿನ್ನ ಮುದ್ರೆ ಹಾಕಿಟ್ಟೀನಿ ಅಂತಾನೆ ದೇವರು. ಈ ಸತ್ಯ ಗೊತ್ತಾದರೆ ನಿನ್ನ ಪ್ರಾರ್ಥನೆಗಳ ಚೇಂಜ್. ಅದು ತಿಳ್ಕೊಳ್ಬೇಕಂತ. ದೇವರು ಯಾರು? ನಿನ್ನನ್ನು ಎಷ್ಟೋ ಪ್ರೀತಿಸ್ತಾನೆ. ಆಮೆನ್. ಜ್ಞಾನ ಪ್ರಕಟಣೆ ಆತ್ಮ ಏನಕ್ಕೆ ಬೇಕು ನಮಗೆ? ದೇವರನ್ನು ತಿಳ್ಕೊಳ್ಳಿಕ್ಕೆ. ಅಲ್ಲಲ್ಲ, ಇನ್ನೊಂದು ಸರಿ ಹೇಳ್ರಿ, ಕೈ ಎತ್ತಿ ಪ್ರಾರ್ಥನೆ ಮಾಡ್ರಿ. ತಂದೆ ಆದ ದೇವರೇ, ನಿನ್ನನ್ನು ನಾನು ತಿಳ್ಕೊಳ್ಳುವಂತೆ ನನಗೆ ಜ್ಞಾನ ಪ್ರಕಟಣೆಯ ಆತ್ಮವನ್ನು ದಯಪಾಲಿಸು. ಹಲ್ಲೆಲೂಯಾ. ರೆಗ್ಯುಲರ್ ಪ್ರಾರ್ಥನೆ ಮಾಡ್ಬೇಕು ನೀವು. ನಾನು ಮಾಡ್ತೀನಿ, ನಾನು ದಿನಾಲು ನನಗೋಸ್ಕರ ನಾನು ಮಾಡ್ತೇನೆ, ನಿಮಗೋಸ್ಕರ ಕೂಡ ನಾನು ಮಾಡ್ತೇನೆ. ಅದು ನೀವು ಮಾಡ್ಕೊಳ್ಬೇಕು ನಿಮಗೋಸ್ಕರ. ರೈಟ್? ಎರಡನೇದು ಏನು ಪ್ರಾರ್ಥನೆ ಮಾಡ್ತಾನೆ ಪೌಲನು? ಏನು ಮಾಡ್ತಾನೆ ಪೌಲನು? ಸ್ವಲ್ಪ ಬುಕ್ಕು, ಪೆನ್ನು, ಬೈಬಲ್ ತಗೊಂಬನ್ರಿ, ಚೆನ್ನಾಗಿರ್ತದೆ. ರೈಟ್? ಬರ್ಕೊಂಡ್ರೆ ಮನೆಗೆ ಹೋಗಿ ಇದು ಮಾಡಿ ಅವಾಗ ಮತ್ತೆ ನೆನಪಿರ್ತದೆ. ರೈಟ್? ಏನು ಮನೋನೇತ್ರಗಳನ್ನು ಬೆಳಗಿಸು. ಎರಡನೇದು, ನನಗೆ ಬೇಡ ಬೈಬಲ್, ನನಗೆ ಗೊತ್ತು, ನೋಡಿಲ್ದಂಗೆ ಹೇಳ್ತೀನಿ ನಾನು. ರೈಟ್? ಅದು ಬೈಬಲ್ ಅದಕ್ಕೆ ಓದ್ಬೇಕು, ನಮ್ಗೆ ಅರ್ಥ ಆಗಬೇಕು. ನಾನು ಯಾಕೆ ಬಿಚ್ಚಿ ಬಿಚ್ಚಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಗೆ ಅದು ಅರ್ಥ ಆಗಬೇಕು. ಎರಡನೇದು ಅವ್ನು ಪ್ರಾರ್ಥನೆ ಮಾಡೋದೇನೆಂದರೆ, ನನ್ನ ಮನೋನೇತ್ರಗಳನ್ನು ಬೆಳಗಿಸು. ಎಲ್ಲರೂ ಹೇಳ್ರಿ, ಕರ್ತನೇ ನನ್ನ ಮನೋನೇತ್ರಗಳನ್ನು ಬೆಳಗಿಸು. ಓಕೆ? ಅಂದರೆ ಮನಸ್ಸಿನ ಕಣ್ಣನ್ನು ತೆರೆ. ಈ ಕಣ್ಣು ತೆರೆದಿರ್ತತೆ, ಆತ್ಮದ ಕಣ್ಣು, ಒಳಗಿನ ಕಣ್ಣು ಗೊತ್ತಿರಲ್ಲ. ರೈಟ್? ಅದಕ್ಕೆ ನಮಗೆ ದೇವರ ಅರ್ಥ ಆಗಲ್ಲ, ಸುವಾರ್ತೆ ಅರ್ಥ ಆಗಲ್ಲ, ವಾಕ್ಯ ಅರ್ಥ ಆಗಲ್ಲ, ಆತನು ಹೇಳೋದು ನಮಗೆ ಅರ್ಥ ಆಗಲ್ಲ. ಅದಕ್ಕೆ ಪೌಲನು ಪ್ರಾರ್ಥನೆ ಮಾಡೋದೇನೆಂದರೆ, ಮನೋನೇತ್ರಗಳನ್ನು ಬೆಳಗಿಸು. ಆಮೆನ್. ಓಕೆ. ಮನೋನೇತ್ರಗಳು ಬೆಳಗಿಸಿದಾಗ ಏನಾಗ್ತದೆ? ಇವಾಗ ಒಬ್ಬ ಕಣ್ಣು ಕಾಣದೇ ಇರೋನಿಗೆ ಕಣ್ಣು ತೆರೆದ್ರೆ ಏನಾಗ್ತದೆ? ಕಾಣದೇ ಇರುವುದು ಕಾಣಿಸ್ತದೆ. ಹಂಗೆ ನಮ್ಮ ಮನೋನೇತ್ರಗಳು ಬೆಳಗಿದ್ರೆ ಏನಾಗ್ತದೆ? ನಮ್ಗೆ ಇಷ್ಟುವರೆಗೂ ಗೊತ್ತಿಲ್ಲದೆ ಇರುವುದು ಸಂಗತಿ ಗೊತ್ತಾಗ್ತದೆ. ಇಲ್ಲಿ 3 ವಿಷಯಗಳು ಹೇಳ್ತಾನೆ. ಏನಾಗ್ತದೆ ಅಂದರೆ, ನಿಮ್ಮ ಕರೆಯ ನಿರೀಕ್ಷೆಯನ್ನು ನೀವು ಗ್ರಹಿಸುವಂತೆ. ಇಲ್ಲಿ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಯಾಕೆ ಆಶೀರ್ವಾದಕ್ಕಾಗಿ ಪೌಲನು ಪ್ರಾರ್ಥನೆ ಮಾಡ್ತಿಲ್ಲ? ಎಫೆಸ 1:3, ಸಕಲ ಆಶೀರ್ವಾದಗಳಿಂದ ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಮತ್ತು ಇನ್ನು ನಿನಗೆ ಆಶೀರ್ವಾದಕ್ಕಾಗಿ ನಾನು ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. ಹೌದಾ ಇಲ್ಲ? ಸ್ವಾಮಿ ಯಾಕೆ ಶಾಪಗ್ರಸ್ತನಾದ? ನಾವು ಆಶೀರ್ವದಿಸಲ್ಪಡಬೇಕೆಂಬುದಾಗಿ. ಶಾಪ ಹೋಯ್ತು, ಆಶೀರ್ವಾದ ಬಂತು. ಮತ್ತಿನ್ನು ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. ಇವಾಗ ನಾನು ನಿಮ್ಮ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದರೆ ಸರಿಯಾದ ಪ್ರಾರ್ಥನೆನಾ ತಪ್ಪಾದ ಪ್ರಾರ್ಥನೆನಾ? ತಪ್ಪಾದ ಪ್ರಾರ್ಥನೆ. ಯಾರು ಹೇಳಿದ್ದು ಸರಿಯಾದ? ನಿಮ್ಮ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡೋದು ಸರಿಯಾದ ಪ್ರಾರ್ಥನೆನಾ ತಪ್ಪಾದ ಪ್ರಾರ್ಥನೆನಾ?
ಇವಾಗ ಮನುಷ್ಯಗಾಗಿ ನಾನು ಪ್ರಾರ್ಥನೆ, ಸ್ವಾಮಿ ಮನುಷ್ಯ ನಾನು ರಕ್ಷಿಸು ರಕ್ಷಿಸು ಅಂದರೆ ಏನಂತ್ಯಮ್ಮ ನೀನು? ಆಗಲೇ ರಕ್ಷಣೆ ಹೊಂದಿರ ನಮ್ಮ ಮನೆಯವ್ರಿಗೆ ನೀವು ಪ್ರೇಯರ್ ಮಾಡಿರಿ. ನಮ್ಮ ಅಪ್ಪ ನಮ್ಮ ಸಹೋದರ ಅವ್ರ ರಕ್ಷಣೆ ಹೊಂದಿಲ್ಲ, ನೀವು ನನಗೇನು ಪ್ರೇಯರ್ ಮಾಡ್ತೀರಿ? ಕರೆಕ್ಟೇ ಇಲ್ಲ, ಅದು ತಪ್ಪಾದ ಪ್ರಾರ್ಥನೆ ಆಗ್ತದೆ. ಹಂಗೆ ನಿಮ್ಮ ರಕ್ಷಣೆಗಾಗಿ ನಾನು ಇವಾಗ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಆಶೀರ್ವಾದಗಳಿಗಾಗಿ ನಾನು ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಆಶೀರ್ವಾದ ಹೊಂದಿದ್ದೀರಿ, ಆದರೆ ಅದು ನಮಗೆ ಗೊತ್ತಿಲ್ಲದೆ ಇರುವ ಕಾರಣದಿಂದ ನಾವು ಮಾಡಬೇಕಾದಂಥ ಪ್ರಾರ್ಥನೆ ಏನಂದರೆ, ಇವರು ಮನೋನೇತ್ರಗಳನ್ನು ಬೆಳಗಿಸು ಸ್ವಾಮಿ. ಮನೋನೇತ್ರಗಳು ಬೆಳಗಿಸಲ್ಪಟ್ಟಾಗ ನೋಡ್ತಾರೆ, ಕಾಣ್ತದೆ. ಏನು ಕಾಣ್ತದೆ? 3 ವಿಷಯಗಳು. ಒಂದು, ದೇವರು ನಿಮ್ಮನ್ನು ಕರೆದಿರುವ ಕರೆ ಏನು ಎಂಬುದಾಗಿ ಗೊತ್ತಾಗ್ತದೆ. ಸಭೆಯಲ್ಲಿರುವಂಥ ಒಂದು ರೋಗ ಏನಂದರೆ, ಎಲ್ಲರ ಆಶೀರ್ವಾದ ಬಯಸ್ತಾರಾಗಲಿ, ಅವ್ರ ಕರೆ ಏನು ಅಂತ ತಿಳ್ಕೊಳ್ಳೋಕೆ ಇಷ್ಟವಿಲ್ಲ. ನಿನ್ನ ಕರೆಯನ್ನು ನೀನು ತಿಳ್ಕೊಳ್ಳುವುದು ನಿನ್ನ ರಕ್ಷಣೆ ಹೊಂದಿದ ಮೇಲೆ ಅದು ಪ್ರಮುಖವಾದಂಥ ಕಾರ್ಯಪ್ರಿಯರೇ. ಕರೆ ಅಂದರೆ ನೀನು ಯಾತಕ್ಕಾಗಿ ದೇವರಿಟ್ಟಿದ್ದಾನೆ ಈ ಭೂಮಿಯಲ್ಲಿ. ಬೈಬಲ್ ಹೇಳ್ತದಲ್ಲ, ಆತ ನಿನ್ನನ್ನು ಜಗದುತ್ಪತ್ತಿಕ್ಕಿನ ಮುಂಚೆಯೇ ಏನು ಮಾಡಿದ್ದಾನೆ? ಆರಿಸಿಕೊಂಡಿದ್ದಾನೆ. ಯಾಕೆ ಆರಿಸ್ಕೊಂಡಾನೆ? ಸೆಲೆಕ್ಷನ್ ಮಾಡಿದ್ದಾನೆ. ಯಾಕೆ ಸೆಲೆಕ್ಷನ್ ಮಾಡಿದ್ದಾನೆ? ಆ ಉದ್ದೇಶ ಇದೆ. ಆ ಉದ್ದೇಶ ಬರೀ ನಾನು ದೇವ್ರನ್ನ ನಾನು ಆರಿಸ್ಕೊಂಡಾನೆ ಅಲ್ಲ. ಯಾಕೆ ಆರಿಸ್ಕೊಂಡಿದ್ದಾನೆ? ಆ ಉದ್ದೇಶನೇ ಕರೆ. ಅದು ತಿಳಿಬೇಕು. ಆ ಉದ್ದೇಶನೇ ಕರೆ. ಅದನ್ನು ನಾವು ತಿಳಿಬೇಕು ಪ್ರತಿಯೊಬ್ಬರು. ಅದನ್ನು ತಿಳಿದೇ ಇದ್ದರೆ ನಮ್ಮ ಜೀವಿತದಲ್ಲಿ ತೃಪ್ತಿ ಇರಲ್ಲ. ನಿನಗೆ ಎಷ್ಟೇ ಸ್ವಲ್ಪ ಜನ ಏನು ಗೊತ್ತಾ, ನಾನು ಚೆನ್ನಾಗಿ ಊಟ ಇರ್ಬೇಕು, ಚೆನ್ನಾಗಿ ಬಟ್ಟೆ ಇರ್ಬೇಕು, ಒಳ್ಳೆ ಮನೆ ಇರ್ಬೇಕು, ಒಳ್ಳೆ ಕಾರ್ ಇರ್ಬೇಕು, ಒಳ್ಳೆ ಇದಿರ್ಬೇಕು, ಬಂಗಾರ ಇರಬೇಕು, ಒಳ್ಳೆ ಗಂಡ ಇರಬೇಕು, ಒಳ್ಳೆ ಮಕ್ಕಳು ಇರಬೇಕು, ಒಳ್ಳೆ ಉದ್ಯೋಗ ಇರಬೇಕು, ಒಳ್ಳೆ ಪ್ರಮೋಷನ್ ಇರಬೇಕು, ಆಮೇಲೆ ನನ್ನ ಮಕ್ಕಳಿಗೆ ಒಳ್ಳೆ ಗಂಡ ಸಿಗಬೇಕು, ಒಳ್ಳೆ ಹೆಂಡತಿ ಸಿಗಬೇಕು, ಒಳ್ಳೆ ಅದು ತಪ್ಪು ಅಂತ ನಾನು ಹೇಳಲ್ಲ. ಅದ್ರ ಉದ್ದೇಶ ಏನು? ನಿನ್ನ ಜೀವಿತದಲ್ಲಿ ಉದ್ದೇಶ ಏನು? ಆರೋಗ್ಯ ಇರಬೇಕು. ಓಕೆ, ಆರೋಗ್ಯ ಬಂತಪ್ಪ ನಿನಗೆ, ಇದೆ. ಏನು ಮಾಡ್ತೀಯ ಆರೋಗ್ಯದಿಂದ? ನನಗೆ ಬೇಕು ಆರೋಗ್ಯ. ನೀವು ನನ್ನ ಕೇಳಿದರೆ ನಾನು ಹೇಳ್ತೀನಿ, ದೇವರೇ ನೀನು ಕೊಟ್ಟಿರೋ ಆರೋಗ್ಯಕ್ಕಾಗಿ ಸ್ತೋತ್ರ, ನಾನು ಆರೋಗ್ಯವಾಗಿರ್ಬೇಕು. ಸ್ವಲ್ಪ ಜನ ದೀರ್ಘಾಯುಷ್ಯು. ಏನಕ್ಕೆ ದೀರ್ಘಾಯುಷ್ಯು? ಏನು ಮಾಡ್ತೀಯ ದೀರ್ಘಾಯುಷ್ಯಿಂದ? ಓಕೆ, 120 ವರ್ಷ ಬದುಕು ನೀನು, ಘೋಷಿಸ್ತೇನೆ ಯೇಸು ನಾಮದಲ್ಲಿ. ಆಮೇನ್ ಅಂದರು. ಯಾಕೆ ಆಮೇನ್? ಬದುಕೇನು ಮಾಡ್ತೀನಿ ನೀನು? ನಾನು ಬರೀ ತಿಂತೀನಿ, ಕುಡಿತೀನಿ, ಮಲಗ್ತೀನಿ, ಎದ್ದಳ್ತೀನಿ, ಬಟ್ಟೆಕ್ಕಂತೀನಿ, ತಿಂತೀನಿ, ಕುಡಿತೀನಿ, ಮಲಗ್ತೀನಿ. ಕ್ರಿಸ್ಮಸ್ ಬರ್ತೈತೆ, ಹೊಸ ಬಟ್ಟೆ, ಹೊಸ ಅಂಗಿ, ಹೊಸ ಪ್ಯಾಂಟು, ಹೊಸ ಶರ್ಟು, ಹೊಸ ಸೀರೆ, ಹೊಸ ಡ್ರೆಸ್ಸು ಕೊಂಡ್ಕೊಂತೀನಿ. ಆ ಹೊಸದು ಹಳೇದಾಗ್ತದೆ. ಆಮೇಲೆ ಬರೋ ವರ್ಷ ಬರ್ತದೆ, ಇನ್ನೊಂದು ಕೊಂಡ್ಕೊಂತ. ಆಮೇಲೆ ಏನು ನಿನ್ನ ಕತೆ? ನಿನ್ನ ಜೀವನದ ಕತೆ ಏನು? ಯೋಚನೆ ಮಾಡ್ರಿ. ಯವನಸ್ಥರು ಯೋಚನೆ ಮಾಡ್ರಿ, ಸ್ತ್ರೀಯರು ಯೋಚನೆ ಮಾಡ್ರಿ, ಪುರುಷರು ಯೋಚನೆ ಮಾಡ್ರಿ. ಅಂದರೆ ಆರೋಗ್ಯ ಹೊಂದಬಾರ್ದಂತ ಹೇಳ್ತಾ ಇಲ್ಲ, ಐಶ್ವರ್ಯ ಒಂದು ದೇವರ ಬೈಬಲಲ್ಲೇ ಇದೆ. ಐಶ್ವರ್ಯವು ದೇವರ ಆಶೀರ್ವಾದ. ಅಬ್ರಾಮನನ್ನು ದೇವರು ಕರೆದ, ಆಶೀರ್ವದಿಸ್ದ. ಯಾಕೋಬ, ಈಸಾಕ, ಇಸ್ರಾಯೇಲರನ್ನು ಆಶೀರ್ವದಿಸುವಂಥ ದೇವರು. ಆಯ್ತು, ಐಶ್ವರ್ಯ ಬಂತು, ಏನು ಮಾಡ್ತೀಯ ಆಮೇಲೆ? ತಿಂತೀಯ ರೊಕ್ಕನ? ಎಷ್ಟು ತಿಂತೀನಿ? ಎಷ್ಟು ತಿಂತೀಯಪ್ಪ? ಏನು ಮಾಡ್ತೀಯ? ಉದ್ದೇಶ. ನಾನು ಅದೇ ಬೆಳಿಗ್ಗೆ ಸರ್ವಿಸಲ್ಲಿ ಮಾತಾಡ್ತಾ ಇದ್ದೆ. ಹದ್ದು ಎಂಥ ಪಕ್ಷಿ ಅದು? ನಂಗೆ ಭಾಳ ಇಷ್ಟ ಹದ್ದು. ಆಮೆನ್. ಹದ್ದು ನನಗೆ ಭಾಳ ಇಷ್ಟ. ಯಾಕಂದರೆ ಆ ಪಕ್ಷಿ ನೋಡ್ತಾ ಇದ್ರೆ ಹಂಗೆ ನೋಡ್ತಾ ಇರ್ಬೇಕನ್ಸುತ್ತೆ. ಸೂಪರಾಗಿರ್ತದೆ ಅದು. ಹಂಗೆ ಹಿಂಗೆ ರೆಕ್ಕೆ ಚಾಚ್ಕೊಂಡು ಮೇಲಕ್ಕೆ ರಾಜ ಅಂತಾರ ಹಿಂಗೆ ಹಾರ್ತಾ ಇರ್ತದೆ. ಆಮೆನ್. ದೇವರು ಹೇಳಿದಾನೆ, ನಮ್ಮನ್ನು ಹದ್ದಿನಂತೆ ಮಾಡ್ತಾನೆ ಎಂಬುದಾಕಿ. ಹಲ್ಲೆಲೂಯಾ. ಕರ್ತನನ್ನು ಆತುಕೊಳ್ಳುವವರು ಹೊಸ ಬಲವನ್ನು ಹೊಂದಿ ತಮ್ಮ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಹಾರುವವರು. ರೈಟ್? ಓಕೆ. ಹದ್ದು ಮೇಲೆ ಹಾರಲಿಕ್ಕಾಗಿ ಮಾಡಲ್ಪಟ್ಟಿದೆ.
ಕರೆಕ್ಟಾ? ಅದ್ರ ಉದ್ದೇಶ. ಮೀನೇನಕ್ಕೆ ಮಾಡಲ್ಪಟ್ಟಿದೆ? ಮೀನು ನೀರಲ್ಲಿ ಈಜಾಡಲಿಕ್ಕೆ ಮಾಡಲ್ಪಟ್ಟಿದೆ, ರೈಟ್? ಅಂದರೆ ಉದ್ದೇಶ. ಈಗ ಈ ಹದ್ದನ್ನು ತಗೊಳ್ರಿ, ಒಂದು ಕೇಜ್ನಾಗ ಹಾಕಿಡ್ರಿ. ಹದ್ದನ್ನು ತಗೊಂಡು ಕೇಜಲ್ಲಿ ಹಾಕಿ ಹದ್ದಿಗೆ ಹೇಳ್ರಿ, ಹದ್ದೆ, ನೀನು ಯಾಕಷ್ಟು ಪ್ರಯಾಸ ಪಡ್ತಿ, ಯಾಕಷ್ಟು ಮೇಲೆ ಆಡ್ತಿ, ನೀನು ಯಾವ ಬೇಟೆ ಆಡ್ಬೇಕಂತ ಅಲ್ಲಿಂದ ಯಾಕೆ ನೋಡ್ತಿ, ಹಿಂಗೆ ಬಂದು ಅದನ್ನು ಹಿಡಿತಿ ತಿಂತಿ, ಯಾಕ? ಇಲ್ಲಿ ಕೇಜ್ನಾಗಿರು, ನನ್ನ ಜೊತೆಗಿರು, ದಿನಾಲು ನಿನಗೆ ಮಾಂಸ ಹಾಕ್ತೀನಿ, ದಿನಾಲು ನಾನು ನಿನಗೆ ಮಾಂಸ ಹಾಕ್ತೀನಿ. ನೀನು ಪ್ರಯಾಸ ಬೇಡ, ಕಷ್ಟಪಡೋದು ಬೇಡ, ಮ್ಯಾರೋದು ಬೇಡ, ಅಲ್ಲಿ ಬೇಟೆ ಆಡೋದು ಬೇಡ, ಸುಮ್ಮನೆ ನಾನು ಖುಷಿ ಆಗ್ತತ? ಒಂದು ವೇಳೆ ನೀನೇ ಹದ್ದಾಗಿದ್ರೆ ಖುಷಿ ಆಗ್ತತ ನಿನಗೆ? ಯಾಕೆ? ಊಟ ಸಿಗ್ತೈತಲ್ಲಪ್ಪ. ಸ್ವಲ್ಪ ಜನ ಮಾತಾಡ್ತಾರೆ, ಮಸ್ತು ದುಡ್ದು ಬಿಡ್ತಾರೆ, ಕುಂತು ತಿನ್ಬೋದು ಅವರು. ಕುಂತು ತಿನ್ಬೋದು ಅಂದರೆ ಅವ್ರ ಜೀವಿತದ ಉದ್ದೇಶ ಬರೀ ಕುಂತು ತಿನ್ನೋದೆ. ನೀನು ಬರೀ ಕುಂತು ತಿಂದರೆ ಆಮೇಲೆ ಎದ್ದಳಕ್ಕಾಗೋದಿಲ್ಲ, ಆಮೇಲೆ ನಿನ್ನ ಎತ್ತಕ್ಕೂ ಆಗೋದಿಲ್ಲ. ನೀನು ಬರೀ ಕುಂತು ತಿನ್ನೋನಾದರೆ ಎತ್ತೋರ್ಗೂ ಕಷ್ಟ. ಆಮೇಲೆ ನೋಡಕ್ ಚೆನ್ನಾಗಿ ಅನ್ಸ್ತದೆ. ಇವೆಲ್ಲ ಲೋಕದ ಡೈಲಾಗ್ಗಳು. ಕುಂತು ಜೀವನ ಆರಾಮ್ಗಾಗಿ ನಮ್ಮ ಮನುಷ್ಯನ ಒಂದು ಶರೀರ ಏನು ಮಾಡೋದು? ಆರಾಮಾಗಿರ್ಬೇಕು. ಆರಾಮಾಗಿರೋದ್ರಲ್ಲಿ ಮಜಾ ಇಲ್ಲ, ಆರಾಮ್ನಲ್ಲಿರೋದ್ರಲ್ಲಿ ಮಜಾ ಇಲ್ಲ. ಹದ್ದಿಗೆ ಹೇಳು, ಏನೋ ಮಜಾ, ನೀನು ಇದರಲ್ಲಿದ್ದು ಆರಾಮಾಗಿ ಸುಮ್ಮನೆ ಹಿಂಗೆ ಕೊಡ್ತಾ ಇದ್ರೆ ನೀನು ತಿಂತಾ ಇದ್ರೆ ಇಲ್ಲ. ಅವನಿಗೆ ಹೇಳ್ತಾನೆ, ನಾನು ಆರ್ಬೇಕು ಮೇಲೆ, ನನ್ನ ರೆಕ್ಕೆ ಬಿಚ್ಚಬೇಕು, ನಾನಲ್ಲಿ ಹೋಗ್ಬೇಕು, ನಾನು ನೋಡ್ಬೇಕು ಆ ಬೇಟೆ, ಸೈ ಅಂತ ಇಳಿದು ಬರ್ಬೇಕು, ಅದನ್ನ ಇಟ್ಕೊಳ್ಬೇಕು, ಮೇಲೆ ಕರ್ಕೊಂಡು ಕೊಕ್ಬೇಕು, ನಾನು ತಿನ್ಬೇಕು. ಅಲ್ಲೇ ಇರೋದು ಮಜಾ. ಆಮೆನ್. ದೇವರ ಮಕ್ಕಳಾಗಿ ಕೂಡ ಪ್ರಿಯರೇ, ನಿನ್ನ ಜೀವಿತದಲ್ಲಿ ಒಂದು ಉದ್ದೇಶ ಇದೆ. ನಾನು ಹೇಳೋದು ಕೇಳಿಸ್ಕೊಳ್ರಿ, ನಿನ್ನ ಜೀವಿತದಲ್ಲಿ ಒಂದು ಕರೆ ಇದೆ. ನೀನು ಸುಮ್ಮನೆ ಅಲ್ಲಿ ಹುಟ್ಟಿ ತಿಂದು ಬೆಳೆದು ಇದು ಮಾಡಿ ಅದಕ್ಕಾಗಿ ಅಲ್ಲ. ದೇವರು ಒಂದು ಉದ್ದೇಶ ಇಟ್ಟಿದ್ದಾನೆ ನಿನ್ನ ಜೀವಿತದಲ್ಲಿ. ಆ ಉದ್ದೇಶ ನೀನು ನೆರವೇರಿಸುವವರೆಗೂ ಆ ಹದ್ದಿಗೆ ಹೆಂಗೆ ತೃಪ್ತಿ ಇರುವುದಿಲ್ಲವೋ, ನಿನ್ನ ಜೀವಿತದಲ್ಲಿ ನಿನಗೆ ಸಂತೃಪ್ತಿ ಇರೋದಿಲ್ಲ ಪ್ರಿಯರೇ. ನಿನಗೆ ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಲಕ್ಷಾರು ರೂಪಾಯಿಗಳು ಕೊಡ್ಬೋದು, ಕೋಟಿ ರೂಪಾಯಿ ನೀನು ಗಳಿಸಬಹುದು, ನಿನಗೆ ಬಂಗಾರ ಇರ್ಬೋದು, ಬೆಳ್ಳಿ ಇರಬಹುದು. ಆದರೆ ಆ ದೇವರು ನಿನ್ನ ಹೃದಯದಲ್ಲಿಟ್ಟಿರುವ ಉದ್ದೇಶ, ನಿನ್ನ ಕರೆಯನ್ನು ನೀನು ಪರಿಪೂರ್ಣ ಮಾಡದೇ ಇರುವುದಾದರೆ ಅವೆಲ್ಲ ಇದ್ರೂ ಕೂಡ ನಿನಗೆ ತೃಪ್ತಿ ಇರೋದಿಲ್ಲ ನಿನ್ನ ಜೀವಿತದಲ್ಲಿ. ಆರೋಗ್ಯ ಇದ್ದು ಉದ್ದೇಶ ಇಲ್ಲ ಅಂದ್ರೆ ವ್ಯರ್ಥ. ಹಣ ಇದ್ದು ಉದ್ದೇಶವಿಲ್ಲ ಅಂದ್ರೆ ವ್ಯರ್ಥ. ಏನ್ ಮಾಡ್ತಿ 120 ವರ್ಷ ಬದುಕಿ? ಐಶ್ವರ್ಯ ತಗೊಂಡು ಏನು ಮಾಡ್ತಿ? ಐಶ್ವರ್ಯ ಕೆಟ್ಟದಂತ ನಾನು ಹೇಳ್ತಾ ಇಲ್ಲ, ದೇವರು ಕೊಡ್ತಾನೆ. ಸೊಲೊಮೋನನಿಗೆ ದೇವರೇ ಕೊಟ್ಟಿದ್ದು, ಸೊಲೊಮೋನನ್ ಕೇಳಲಿಲ್ಲ ಅದನ್ನ. ದೇವರ ಐಶ್ವರ್ಯದ ವಿರುದ್ಧವಾಗಿಲ್ಲ. ನಾವು ಬಡವರಾಗಿರ್ಬೇಕು, ಸಾಲದಲ್ಲಿರ್ಬೇಕು, ಇದು ದೇವರ ಚಿತ್ತವಲ್ಲ. ಆದ್ರೆ ನೀನು ಆಯ್ತಪ್ಪ, ನಿನ್ನ ಸಾಲ ತೀರ್ತು, ನಿನ್ಗೆ ಐಶ್ವರ್ಯ ಬಂದು ಏನು ಮಾಡ್ತೀನಿ ನೀನು ಅದರಿಂದ? ಆರೋಗ್ಯ ಏನು ಮಾಡ್ತೀಯಪ್ಪ? ನನಗಿಷ್ಟ, ನಾನು ಯಾವಾಗಲೂ ದೇವ್ರಿಗೆ ಹೇಳ್ತೇನೆ, ಸ್ವಾಮಿ ನಾನು ಆರೋಗ್ಯವಾಗಿರ್ಬೇಕು, ನಾನು ಫಿಟ್ ಆಗಿರ್ಬೇಕು. ಆಮೆನ್. ಯಾಕೆ? ಸುಮ್ಮನೆ ಚಂದ ಕಾಣ್ಲಿಕ್ಕಲ್ಲ. ಸ್ವಲ್ಪ ಜನ ಹೋಗ್ತಾರೆ, ನಾನು ಜಿಮ್ಮಿಗೆ ಹೋಗ್ತೀನಿ. ಜಿಮ್ಮಿಗೆ ಯಾಕೆ ಹೋಗ್ತೀನಿ? ಜಮ್ಮನಂಗೆ ಕಾಣಂಗೆ ಹೋಗ್ತೀನಿ. ಎಲ್ಲರೂ ನನ್ನ ನೋಡ್ಬೇಕು, ಬಾಡಿ ನೋಡಿ ಹೆಂಗೈತೆ, ಚಂದ ನೋಡಿ ಹೆಂಗೈತೆ, ಹೋಗ ಏನು ಮಾಡ್ತಿ ಅದರಿಂದ? ಏನು ಮಾಡ್ತಿ? ಇದೇ ಆಟಗಾರನ್ನ ಕೇಳೋ, ಅವ್ನು ಜಿಮ್ಗೆ ಹೋಗ್ತಾನೆ, ಯಾಕೆ? ವರ್ಲ್ಡ್ ಕಪ್ ಕೇಳಿಯಾಕ ಅಂತಾನೆ, ಉದ್ದೇಶ ಇದೆ. ಸೈನಿಕನ್ನ ಕೇಳು, ನೀನು ಯಾಕೆ ಹೋಗ್ತೀಯೋ, ವ್ಯಾಯಾಮ ಯಾಕೆ ಮಾಡ್ತೀಯ? ನನ್ನ ದೇಶಕ್ಕಾಗಿ. ಅವನಿಗೊಂದು ಉದ್ದೇಶ ಇದೆ. ನಿನಗೇನಿದೆ ಉದ್ದೇಶ? ಉದ್ದೇಶ ಇಲ್ಲದ ಜೀವಿತ ವ್ಯರ್ಥ. ಯವನಸ್ಥರು ಕೇಳ್ಕೊಳ್ರಿ ನಾನು ಹೇಳೋದು. ಆಮೆನ್.
ಉದ್ದೇಶ ಇಲ್ಲದ ಜೀವಿತ ವ್ಯರ್ಥ. ಅದರಷ್ಟು ವೇಸ್ಟ್ ಲೈಫ್ ಯಾವುದಿಲ್ಲ. ಆಮೆನ್. ನನಗಿಷ್ಟ. ಯಾಕೆ ನೀವು ನನ್ನ ಕೇಳ್ರಿ, ಯಾಕೆ ಪಾಸ್ಟರ್ ನೀವು ಆರೋಗ್ಯವಾಗಿರ್ಬೇಕಂದು? ಯಾಕೆ ಗೊತ್ತಾ? ಯಾಕೆ ಬೇಕು ಆರೋಗ್ಯ? ನಾನು ಇನ್ನೂ ಓಡಬೇಕು ದೇವ್ರಿಗಾಕೆ. ನೇಪಾಲ್ಗೆ ಇನ್ನೂ ಅನೇಕ ದೇಶಗಳಿಗೆ ಹೋಗಬೇಕು, ಹಳ್ಳಿಗಳಿಗೆ ಹೋಗ್ಬೇಕು, ಸುವಾರ್ತೆ ಸಾರಬೇಕು, ವಾಕ್ಯ ನಾನು ಹೇಳಬೇಕು. ರೈಟ್? ನಾನು ಫಿಟ್ ಆಗಿರಬೇಕು. ನಾನು ಹಲ್ಲೆಲೂಯ. ನನಗೆ ಈ ಪುಲ್ಪಿಟ್ ಬೇಕು, ಈ ಪುಲ್ಪಿಟ್ ನನಗೆ ಬೇಡ. ಈ ಪುಲ್ಪಿಟ್ ಬೇಕು, ಬೈಬಲ್ ಇಲ್ಲಿಟ್ಕೊಂತೀನಿ. ಸ್ವಲ್ಪ ಜನ ಪುಲ್ಪಿಟ್ ನಂದು ಅಪ್ಪರ್ ಬರ್ತಿತ್ತು, ಟಕ್ಕಂತ ಹತ್ಬಿಟ್ಟೆ, ಯಾರನ್ನ ಕೇಳೋದಿಲ್ಲ. ಇದು ದೇವ್ರ ಸ್ತೋತ್ರ, ಸ್ವಾಮಿ ಸ್ತೋತ್ರಪ್ಪ, ಅಪ್ಪರ್ ಬರ್ತ್ ಹತ್ತಂಗಿಟ್ಟಿ ನನ್ನ ಸ್ತೋತ್ರ. ಆಮೇಲೆ ನಾನು ಎಲ್ಲ ಕಡೆ ಹೋಗ್ತೀನಿ, ಸಿಟಿಗೆ ಹೋಗ್ತೀನಿ, 4 ಸ್ಟಾರ್ ಹೋಟ್ಲ್ನಾಗ ಇದ್ದೀನಿ, 5 ಸ್ಟಾರ್ ಹೋಟ್ಲ್ನಾಗ ಇದ್ದೀನಿ, ಹಳ್ಳ್ಯಾಗ ಇದ್ದೀನಿ. ಸ್ವಲ್ಪ ಹೇಳ್ತಾರೆ ಕೆಲವು ಪಾಸ್ಟ್ರೆ ನಿಮ್ಮನ್ನು ಕರಿಬೋದು ನೋಡಿ ಪಾಸ್ಟ್ರೆ. ನೀವು ಫುಲ್ ಅಡ್ಜಸ್ಟ್ ಎಲ್ಲನ ಇರ್ತೀರಿ ನೀವು. ದೇವ್ರು ಕೊಟ್ಟಿರೋ ಆರೋಗ್ಯಕ್ಕಾಗಿ ಸ್ತೋತ್ರ. ನನ್ನ ಆರೋಗ್ಯಕ್ಕೆ ಉದ್ದೇಶ ಇದೆ. ನಾನು ಆರೋಗ್ಯವಾಗಿರೋದು, ನಾನು ಫಿಟ್ ಆಗಿರೋದು ನನಗೊಂದು ಉದ್ದೇಶ ಇದೆ. ಸುಮ್ಮನೆ ಚಂದ ಕಾಣಬೇಕು ಅಂತ ಅಲ್ಲ ನನ್ನ ಉದ್ದೇಶ. ನನಗೆ ದೇವರ ಉದ್ದೇಶ ಇದೆ, ವಾಕ್ಯದ ಪ್ರಕಾರದ ಉದ್ದೇಶ ಇದೆ, ಸುವಾರ್ತೆಯ ಉದ್ದೇಶ ಇದೆ, ತಿರುಗಾಡಬೇಕಂತ ಉದ್ದೇಶ. ಯಾಕೆ? ಸುಮ್ಮನೆ ವರ್ಲ್ಡ್ ಟೂರಿಸಮ್ ಅಲ್ಲ. ಹೋದೆ ಸ್ವಲ್ಪ ಜನ ತಿರುಗ್ತಾರ, ಎಲ್ಲೋ ತಿರ್ಗಕ್ಕೆ ಬರ್ತದೆ, ಸುವಾರ್ತೆಗೆ ತಿರ್ಗಕ್ಕೆ ಬರಲ್ಲ ಅವ್ರಿಗೆ. ಕರೆಕ್ಟಾ? ಆ ಊರಿಗೂ ಅದೇ, ಈ ಊರಿಗೂ ಅದೇ, ಅಲ್ಲಿ ಪಿಕ್ನಿಕ್ ಖರ್ಚು ಮಾಡ್ತಾರೆ, ಮಾಡೋದಿಲ್ಲ. ಸುವಾರ್ತೆಗೆ ಮಾಡೋಕ್ಕೆ ಕಷ್ಟ ಅವ್ರಿಗೆ. ರೈಟ್? ಉದ್ದೇಶ ಇಲ್ಲ. ಹಣ ಐತೆ, ಉದ್ದೇಶ ಇಲ್ಲ. ತಿರುಗ್ತಾರೆ, ಉದ್ದೇಶ ಇಲ್ಲ. ರೈಟ್? ಉದ್ದೇಶ ಇರುವಂಥ ವ್ಯಕ್ತಿಯ ಜೀವಿತ ವ್ಯತ್ಯಾಸವಾಗಿರ್ತದೆ ಪ್ರಿಯರೇ. ಆಮೆನ್. ಇವಾಗ ಉದ್ದೇಶ ಇದ್ದವನಿಗೆ ಇದು ಗೊತ್ತಿರ್ತದೆ. ನಾನು ಯಾರು? ನಾನು ದೇವರ ಮಗು. ನಾನು ಯಾರು? ನಾನು ಕ್ರಿಸ್ತನ ರಾಯಭಾರಿ. ನಾನು ಯಾರು? ಯಾಕಿದ್ದೀನಿ ಈ ಭೂಮಿಯಲ್ಲಿ? ದೇವರಿಗಾಗಿ, ದೇವರ ಮಹಿಮೆ ಪಡಿಸ್ಲಿಕ್ಕಾಗಿ ನಾನು ಇಲ್ಲಿದ್ದೇನೆ. ಅವನಿಗೆ ಗೊತ್ತಿರ್ತದೆ ನಾನು ಯಾರು. ಎರಡನೇ ಪ್ರಶ್ನೆ, ನಾನು ಇಲ್ಲಿ ಯಾಕಿದ್ದೇನೆ? ಆಮೆನ್. ದೇವರು ಯೆರೆಮೀಯನಿಗೆ ಹೇಳ್ದ, ಯೆರೆಮೀಯನೇ, ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ದೇಶಗಳಿಗೆ ಪ್ರವಾದಿಯಾಗಿ ನಾನು ಆರಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಅಂದರೆ ನಿನ್ನ ಜೀವಿತದಲ್ಲಿ ಏನು ಉದ್ದೇಶ ಇದೆ ಅದು ನೀನು ಹುಟ್ಟಿದ ಮೇಲೆ, ನೀನು ಯೇಸುಸ್ವಾಮಿನ ನಂಬಿದ ಮೇಲೆ ಅಲ್ಲ, ಅದು ನಿರ್ಧಾರವಾಗಿದ್ದು. ನೀನು ಜಗದುತ್ಪತ್ತಿಗಿನ ಮುಂಚೆ ದೇವರೊಂದು ಪ್ಲ್ಯಾನ್ ಹಾಕಿದ. ಇಂಥ ಸಮಯದಲ್ಲಿ, ಇಂಥ ವರ್ಷದಲ್ಲಿ, ಇಂಥ ವ್ಯಕ್ತಿ, ಇಂಥ ಕುಟುಂಬದಲ್ಲಿ, ಇಂಥ ಊರಿನಲ್ಲಿ ಅವನು ಹುಟ್ಟುತ್ತಾನೆ. ಅವನಿಗೆ ನಾನು ಈ ಉದ್ದೇಶವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಿನ್ನ ತಂದೆ ತಾಯಿಗಳು ಸುಮ್ಮನೆ ಆಲೋಚನೆ, ಗಂಡ ಹೆಣ್ಣ ಆದ್ರೆ ಹಿಂಗೆ ಮಾಡೋಣ, ಹೆಣ್ಣಾದ್ರೆ ಹಿಂಗೆ ಮಾಡೋಣ. ಅವ್ರು ಇನ್ನೂ ತಲೆ ಕೆಡ್ಸ್ಕೊಂತ ಇದ್ರು. ದೇವರು ನಾನು ಅವಾಗಲೇ ಜಗದುತ್ಪತ್ತಿಗಿನ ಮುಂಚೆ ಇವನು ಯಾರು, ಗಂಡ ಹೆಣ್ಣ, ಯಾವ ತಾಯಿ ಗರ್ಭದಲ್ಲಿ ಹುಟ್ಟಬೇಕು, ಯಾವ ಕುಟುಂಬದಲ್ಲಿ ಹುಟ್ಟಬೇಕು, ಯಾವ ಸಮಯಗಳಲ್ಲಿ ಹುಟ್ಟಬೇಕು, ಯಾವ ಊರಿನಲ್ಲಿ ಹುಟ್ಟಬೇಕು, ಇವನ ಮುಖಾಂತರ ನಾನು ಏನು ಮಾಡಬೇಕು ಎಂಬುದಾಗಿ ದೇವರು ಯೋಜನೆ ಪ್ರಣಾಳಿಕೆ ಹಾಕಿ ಇಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅದು ಭಾಳ ಜನ ಗೊತ್ತಿಲ್ಲ. ಎಲ್ಲರೂ ಒದ್ದಾಡೋದು ರೋಟಿ ಕಪಡ ಮಕಾನ್. ಊಟ ಬೇಕು, ಬಟ್ಟೆ ಬೇಕು, ಮನೆ ಬೇಕು. ಊಟ ಬೇಕು, ಬಟ್ಟೆ ಬೇಕು, ಮನೆ ಬೇಕು. ಊಟ ಬೇಕು, ಬಟ್ಟೆ ಬೇಕು. ಅದು ಬೇಕು, ಇಲ್ಲ ಅಂತ ಹೇಳಲ್ಲ. ಈ ಭೂಮಿಯಲ್ಲಿರುವಾಗ ಅದು ಅವಶ್ಯಕತೆಗಳು, ಅದು ಉದ್ದೇಶ ಅಲ್ಲ. ದೇ ಆರ್ ಯುವರ್ ನೀಡ್ಸ್, ದೇ ಆರ್ ನಾಟ್ ಯುವರ್ ಪರ್ಪಸ್. ಅದು ನಿನ್ನ ಅಗತ್ಯತೆಗಳು, ನಿನ್ನ ಉದ್ದೇಶವಲ್ಲ. ರೈಟ್? ದೇವರು ನಿನ್ನ ಜೀವಿತದಲ್ಲಿ ಉದ್ದೇಶ ಇಟ್ಟಿದ್ದಾನೆ. ಹೇಮನ್ ಪಕ್ಕದಲ್ಲಿರೋರ್ಗಳ್ರಿ, ಶೇಕ್ ಹ್ಯಾಂಡ್ ಕೊಡ್ರಿ, ಗಟ್ಟಿಗಿಟ್ಕೊಳ್ರಿ, ಹಿಂಗೆ ಹೇಳ್ರಿ, ದೇವರು ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಉದ್ದೇಶವನ್ನಿಟ್ಟಿದ್ದಾನೆ. ಹೇಳ್ರಿ, ನಾವು ಏನೋ ಆಕಸ್ಮಿಕವಾಗಿ ಈ ಭೂಮಿಯಲ್ಲಿ ಬರಲಿಲ್ಲ. ದೇವರು ಉದ್ದೇಶದಿಂದ
ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ. ಆಮೆನ್. ನಿಂಗೆ ತೃಪ್ತಿ ಯಾವಾಗ ಬರ್ತದೆ ಗೊತ್ತಾ? ಸುಮ್ಮನೆ ಕುಂತು ತಿಂದ್ರೆ ತೃಪ್ತಿ ಬರೋಲ್ಲ. ಆ ಉದ್ದೇಶವನ್ನು ನೀನು ತಿಳ್ಕೊಂಡು ಆ ಉದ್ದೇಶವನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸಿದಾಗ ನಿನಗೆ ತೃಪ್ತಿ ಬರ್ತದೆ. ಆಮೆನ್. ಅದಕ್ಕೆ ಪೌಲನು ಮಾಡಿದಂಥ ಪ್ರಾರ್ಥನೆ, ಸ್ವಾಮಿ ಇವ್ರಿಗೆ ಇದು ಕೊಡು ಅದು ಕೊಡು ಅಲ್ಲ ಸ್ವಾಮಿ, ಎಲ್ಲ ಕೊಟ್ಟಿದ್ದಿ, ಆದರೆ ಇವ್ರ ಮನೋನೇತ್ರ ಬೆಳಗಿಸಪ್ಪ, ಇವ್ರ ಕಣ್ಣುಗಳು ತೆರೆಯಪ್ಪ, ಇವ್ರು ಅರ್ಥ ಮಾಡಿಕೊಳ್ಳಪ್ಪ, ಇವರನ್ನು ಯಾಕೆ ನೀನು ಕರೆದಿದ್ಯಪ್ಪ, ಅವರ ಕರೆಯ ನಿರೀಕ್ಷೆಯನ್ನು ಅವರು ಗ್ರಹಿಸುವಂತೆ. ಆಮೆನ್. ಆ ಕರೆ, ನಿರೀಕ್ಷೆ, ಉದ್ದೇಶ ನೋಡ್ರಿ. ಎಫೆಸ 2ನೇ ಅಧ್ಯಾಯ 10ನೇ ವಚನ. ಎಫೆಸದವ್ರು ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ. ಯಾಕೆಂದರೆ, ಓಕೆ, ಎಲ್ಲರೂ ಗಮನ ಕೊಡ್ತಾ ಇದ್ದೀರಾ? ಓಕೆ, ಕೇಳಿಸ್ಕೊಡ್ರಿ. ಯಾಕೆಂದರೆ ದೇವರು ಮುಂದಾಗಿ ನೇಮಿಸಿದ. ಓಕೆ, ಯಾವಾಗ ನೇಮಿಸಿದ? ರೈಟ್, ಒಂದು ನಿಮಿಷ. ಯಾಕೆಂದರೆ ದೇವರು ಮುಂದಾಗಿ ನೇಮಿಸಿ, ನೀನು ಹುಟ್ಟ ಮೇಲೆ ನೇಮಿಸಿದಲ್ಲ, ಮುಂದಾಗಿ ನೇಮಿಸಿದ ಸತ್ಕ್ರಿಯೆಗಳಲ್ಲಿ ಅಂದ್ರೆ ಒಳ್ಳೆ ಕ್ರಿಯೆಗಳು. ಆಮೆನ್. ಸತ್ಕ್ರಿಯೆಗಳಲ್ಲಿ ನಾವು ನಡೆಯುವಂತೆ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವರಾದ ನಾವು ಆತನ ಕೆಲಸವಾಗಿದ್ದೇವೆ. ಆತನ ಕೆಲಸವಾಗಿದ್ದೇವೆ. ಇಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ಇದೆ. ಓಕೆ, ನಾವು ಆತನ ನಿರ್ಮಾಣ. ಏನ್ ಹೇಳ್ತದೆ ಇಲ್ಲಿ? ನೀವು ಯಾರ ನಿರ್ಮಾಣ? ದೇವರ ನಿರ್ಮಾಣ. ಎಲ್ಲರೂ ಹೇಳ್ರಿ, ಇದು ವಾಕ್ಯ ಹೇಳುವಂಥದ್ದು, ಇದು ಸತ್ಯ. ಹೇಳ್ರಿ, ನಾನು ದೇವರ ನಿರ್ಮಾಣ. ದೇವರು ನಿನ್ನನ್ನು ಅಮೂಲ್ಯವಾಗಿಯೂ ವಿಚಿತ್ರವಾಗಿಯೂ ಆತನು ಮಾಡಿದ್ದಾನೆ ಪ್ರಿಯರೇ. ನೀನು ಯಾರೋ ಅವ್ರಿವರು ಮಾಡಿದ್ದಲ್ಲ, ನೀನು ಆತನ ನಿರ್ಮಾಣ. ಇವತ್ತು ತಾಜ್ ಮಹಲ್ನ ನೋಡುವಾಗ ಎಲ್ಲರೂ ನೋಡಿ ವಾಹ್ ತಾಜ್ ಅಂತಾರೆ. ಹಂಗೆ ಆ ತಾಜ್ ಮಹಲ್ ಮಾಡಿದವನು ಅದನ್ನ ಅಷ್ಟು ಸುಂದರವಾಗಿ ಮಾಡ್ದ. ನಿನ್ನನ್ನು ಮಾಡಿದವನು ಯಾರಂದ್ರೆ ಎಲ್ಲರಿಗಿಂತ ದೊಡ್ಡವನು, ಆ ಸೃಷ್ಟಿಕರ್ತನು ನಿನ್ನನ್ನು ನಿರ್ಮಾಣ ಮಾಡಿದ್ದಾನೆ. ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ. ಬಹಳ ಜನಕ್ಕೆ ಗೊತ್ತಿಲ್ಲ. ಯಾಕೆ? ಸಮಾಜ ನಮಗೆ ಹೇಳ್ಕೊಟ್ಟಿಲ್ಲ ನೀನು ದೇವರ ನಿರ್ಮಾಣ ಎಂಬುದೇ. ಯಾಕೆ ಕೊಟ್ಟಿಲ್ಲ ನೀನು? ನಿನ್ನಿಂದ ನೋವುಲೆ, ನಿನ್ನಿಂದ ಕುಟುಂಬಕ್ಕೆ ಆಶೀರ್ವಾದ ಇಲ್ಲ, ಇಂಥವೆಲ್ಲ ಮಾತು ನಾವು ಯಾರು ಅಂತ ನಾವು ಮರೆತು ಬಿಟ್ಟಿದ್ದೇವೆ. ಆದರೆ ದೇವರಿಗೆ ಸ್ತೋತ್ರ. ಸುವಾರ್ತೆ ನಿನ್ನನ್ನು ರಕ್ಷಿಸಿದ್ದು ಮಾತ್ರವಲ್ಲ, ಸುವಾರ್ತೆ ನಿನಗೆ ನಿನ್ನ ಉದ್ದೇಶವನ್ನು ನಿನಗೆ ಪ್ರಕಟ ಮಾಡುವಂಥದ್ದಾಗಿದೆ ಪ್ರಿಯರೇ. ಸುವಾರ್ತೆ ನಿನ್ನನ್ನು ಬರೀ ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬರಲಿಲ್ಲ, ಆದರೆ ಸುವಾರ್ತೆ ನಿನ್ನನ್ನು ಪರಲೋಕಕ್ಕೆ ಹೋಗುವ ಮುಂಚೆ ಈ ಭೂಮಿಯಲ್ಲಿ ದೇವರು ನಿನ್ನನ್ನು ಯಾವ ಉದ್ದೇಶವನ್ನು ಇಟ್ಟಿದ್ದಾನೆ ಅದನ್ನು ನಿನಗೆ ತೋರಿಸಿ, ಅದು ನಿನ್ನ ಮುಖಾಂತರ ನೆರವೇರಿಸಿ ನೀನು ಆಮೇಲೆ ಪರಲೋಕಕ್ಕೆ ಹೋಗಬೇಕೆಂಬುದಾಗಿ ಸುವಾರ್ತೆ ಬಂದಿದೆ. ಎಲ್ಲರೂ ಹೇಳ್ರಿ, ನಾನು ದೇವರ ನಿರ್ಮಾಣ. ಧೈರ್ಯದಿಂದ ಹೇಳ್ರಿ, ಬಾಯಿ ತೆಗೆದು ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ವಿಶ್ವಾಸದಿಂದ ಹೇಳ್ರಿ, ನಾನು ದೇವರ ನಿರ್ಮಾಣ. ಮಕ್ಕಳು, ಯವನಸ್ಥರು ಕೇಳ್ಕೊಳ್ರಿ ಪ್ರಿಯರೇ. ರೈಟ್, ನೀವು ದೇವರ ನಿರ್ಮಾಣವಾಗಿದ್ದೀರಿ. ಓಕೆ, ನೆಕ್ಸ್ಟ್ ನೋಡ್ರಿ. ಯಾಕೆ ನಿರ್ಮಾಣ ಮಾಡಿದ? ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ. ಏನೇನೋ ಕಾರ್ಯಗಳು ಮಾಡಲಿಕ್ಕಲ್ಲ, ಸತ್ಕಾರ್ಯಗಳನ್ನು ಮಾಡಲಿಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಎಲ್ಲಿ ಸೃಷ್ಟಿಸಲ್ಪಟ್ಟೆವು? ನೀವು ಕ್ರಿಸ್ತ ಯೇಸುವಿನಲ್ಲಿ ಹೊಸ ಸೃಷ್ಟಿಯಾಗಿದ್ದೀರಿ. ಹಳೇದೇನೇನೋ ಆಗಿರ್ಬೋದು, ಆದರೆ ದೇವರೇನು ಮಾಡಿದೆ? ಕ್ರಿಸ್ತ ಯೇಸುವಿನಲ್ಲಿ ಇವನನ್ನು ನಾನು ಸೃಷ್ಟಿ ಮಾಡ್ತೇನೆ ಎಂಬುದಾಗಿ ನಿಮ್ಮನ್ನು ನಿರ್ಮಾಣ ಮಾಡಿದ್ದಾನೆ. ಯಾವುದಕ್ಕಾಗಿ? ಸತ್ಕ್ರಿಯೆಗಳಿಗಾಗಿ. ಸತ್ಕ್ರಿಯೆಗಳಂದ್ರೆ ಅರ್ಥವೇನು? ಒಳ್ಳೆ ಕ್ರಿಯೆಗಳಂದ್ರೆ ನಾನು ಬೀಡಿ ಸೇದಲ್ಲ, ನಾನು ಸಿಗರೇಟ್ ಸೇದಲ್ಲ, ನಾನು ಕುಡಿಯಲ್ಲ, ನಾನು ವ್ಯಭಿಚಾರ ಮಾಡಲ್ಲ, ಬರೀ ಅಷ್ಟೇ ಅಲ್ಲ. ಸ್ವಲ್ಪ ಜನ ಸತ್ಕ್ರಿಯೆಗಳಂದ್ರೆ ಅವನಿಗೆ ನಾನು ಸಹಾಯ ಮಾಡ್ತೀನಿ, ನಾನು ಇವನಿಗೆ ಒಳ್ಳೇದು ಮಾಡ್ತೀನಿ, ಇವನಿಗೆ ಬಾಯಾರಿಕೆ ಆಗಿತ್ತೆ ನಾನು ನೀರು ಕೊಡ್ತೀನಿ, ಇವನಿಗೆ ಬಟ್ಟೆ ಇಲ್ಲ ನಾನು ಬಟ್ಟೆ ಕೊಡ್ತೀನಿ, ಅಷ್ಟೇ ಅಲ್ಲ ಸತ್ಕ್ರಿಯೆಗಳಂದರೆ. ಸತ್ಕ್ರಿಯೆಗಳಂದ್ರೆ ಅದು ಮಾಡಬಾರ್ದಂತ ನಾನು ಹೇಳಲ್ಲ, ಅದು ಮಾಡಬೇಕು, ಆದರೆ ಅದಕ್ಕಿಂತ ಹೆಚ್ಚಿನದಾಗಿದೆ ಸತ್ಕ್ರಿಯೆಗಳಂದರೆ. ವಿವರಿಸ್ತೇನೆ ಅದೇನಂತ.
ಸತ್ಕ್ರಿಯೆಗಳಂದ್ರೆ ದೇವರು ತನ್ನ ಕ್ರಿಯೆಗಳನ್ನು ನಿನ್ನ ಮುಖಾಂತರ ಪ್ರಚುರಪಡಿಸಬೇಕೆಂಬುದಾಗಿ ಇದ್ದಾನೆ. ಆಮೆನ್. ಇವಾಗ ಫಾರ್ ಎಕ್ಸಾಂಪಲ್ ಈ ಪೆನ್ ಇದೆ, ಪೆನ್ನನ್ನು ಒಬ್ಬರು ನಿರ್ಮಾಣ ಮಾಡಿದ್ದಾರೆ. ಯಾಕೆ ನಿರ್ಮಾಣ ಮಾಡಿದ್ದಾರೆ? ಸತ್ಕ್ರಿಯೆ. ಆ ಸತ್ಕ್ರಿಯೆ ಏನು? ಬರೆಯುವಂಥ ಸತ್ಕ್ರಿಯೆ. ಈ ವಾಚ್ ಇದೆ, ವಾಚ್ನ ನಿರ್ಮಾಣ ಮಾಡಿದ್ದಾರೆ. ಯಾಕೆ ನಿರ್ಮಾಣ ಮಾಡಿದ್ದಾರೆ? ಸಮಯ ತೋರಿಸ್ಲಿಕ್ಕೆ, ಸರಿಯಾದ ಸಮಯ ತೋರಿಸ್ಲಿಕ್ಕೆ ಇದರ ಉದ್ದೇಶವಿದೆ. ಇದರ ಸತ್ಕ್ರಿಯೆ ಏನು? ಸಮಯ ತೋರಿಸ್ಲಿಕ್ಕೆ. ವಾಹನ ಇದೆ, ಯಾರೋ ಕಾರ್ ಸೃಷ್ಟಿ ಮಾಡಿದ್ರು, ದೇವರಿಗೆ ಸ್ತೋತ್ರ. ಯಾಕೆ ಮಾಡಿದ್ರು? ಬರೀ ಚಂದ ಇರಬೇಕು, ಸ್ಟೈಲ್ ಹೊಡಿಯೋಕ್ಕಲ್ಲ. ಇಲ್ಲ, ಮುಖ್ಯವಾದ ಉದ್ದೇಶ ಈ ಸ್ಥಳದಿಂದ ಈ ಸ್ಥಳಕ್ಕೆ ವೇಗವಾಗಿ ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಆ ಕಾರನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಆ ಕಾರಿನ ಸತ್ಕ್ರಿಯೆ ಏನು? ಉದ್ದೇಶವೇನು? ಒಬ್ಬ ವ್ಯಕ್ತಿಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಫಾಸ್ಟ್ ಆಗಿ, ಸ್ಪೀಡಾಗಿ, ವೇಗವಾಗಿ ಕರ್ಕೊಂಡೋಗಬೇಕನ್ನುವುದು ಆ ಕಾರಿನ ಉದ್ದೇಶ. ಅದು ಎಂಥ ಕಾರನೇ ಇರಲಿ, 3 ಲಕ್ಷ ಇರ್ಬೋದು, 10 ಲಕ್ಷ ಇರ್ಬೋದು, 1 ಕೋಟಿ ಇರ್ಬೋದು. 1 ಕೋಟಿ ಕಾರ್ ಕೂಡ ಅರ್ಧಕ್ಕೆ ಹೋಗಿ ನಿಂತುಬಿಟ್ರೆ ನಾನು ಅದನ್ನು ಇಳಿತೀನಿ, ಒಂದು 5 ಲಕ್ಷದ ಕಾರ್ನಾಗ ಹೋಗ್ಬಿಡ್ತೀನಿ. ಆ ಗಾಡಿ ಒಂದು ವೇಳೆ ನಿನ್ನ ಮುಂದಕ್ಕೆ ಕರ್ಕೊಂಡೋಗಲ್ಲ ಅಂದ್ರೆ, ಇಲ್ಲ ಅದು ₹1 ಕೋಟಿ, ಇದು ₹1 ಕೋಟಿ, ನಾನು ಇದ್ರಾಗೆ ಕುಂದಿರ್ತೀನಿ ಅಂದರೆ ನೀನು ಮುಟ್ಟಾಳ. ಏನ್ ವೆಂಕಟೇಶ್ ಕಾರ್ ಮಾರ್ತಾನತ್ತ, ಅದಕ್ಕೆ ಏನಪ್ಪ ಅವಲ್ಲ, ಇಲ್ಲ ಇದು ಇಷ್ಟು ನಾನು ಇದ್ರಾಗ ಹಂಗೆ ಕುಂದಿರ್ತೀನಿ ಅಂದರೆ ವೇಸ್ಟ್. ಅದು ಉದ್ದೇಶ ನೆರವೇರಿಸ್ತಿಲ್ಲ. ಹಂಗೆ ಸತ್ಕ್ರಿಯೆಗಳಂದ್ರೆ ದೇವರು ನಿನಗಿರುವಂಥ ಉದ್ದೇಶ. ರೈಟ್? ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು. ತಿನ್ಬೇಕು, ಕುಡಿಬೇಕು, ಮಲ್ಬೇಕು ಅಷ್ಟೇ ಅಲ್ಲ ಬದುಕು. ಅದು ಬದುಕ್ತೀನಿ ನೀನು. ಬಟ್ ದೇವ್ರ ಉದ್ದೇಶ ನೆರವೇರಿಸ್ತಾ ಇದೆಯಾ? ಗ್ಯಾರಂಟಿ ಇಲ್ಲ. ರೈಟ್? ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ನಿಮ್ಮನ್ನು. ಹೇಳ್ರಿ, ದೇವರು ನನ್ನನ್ನು ಮೊದಲೇ ನೇಮಿಸಿದ್ದಾನೆ. ಕೆಲವು ಉದಾಹರಣೆಗಳು ಕೊಡ್ತೀನಿ ನೋಡ್ರಿ. ರೈಟ್? ಈ ವಾಕ್ಯ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ನಿಮ್ಮ ಜೀವಿತ, ನನ್ನ ಉದ್ದೇಶ ಏನಪ್ಪ, ಅದಕ್ಕಾಗಿ ನೀವು ಬದುಕಬೇಕಿನ್ನು. ಸ್ವಲ್ಪ ಜನ ಪ್ರಾರ್ಥನೆ ಮಾಡ್ತಾರೆ ಆಶೀರ್ವಾದಕ್ಕಾಗಿ, ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡಲ್ಲ. ಕೆಲವ್ರ ಜೀವಿತಗಳು ಹೇಳ್ತೇನೆ ನೋಡ್ರಿ. ಯೋಸೆಫನ್ ಕತೆ ಕೇಳಿದ್ದೀರಾ? ಯೋಸೆಫ್ ಚಿಕ್ಕ ಬಾಲಕ. ರೈಟ್? ಯಾಕೋಬನ ಮಕ್ಕಳಲ್ಲಿ ಅವನಕಿನ ಒಬ್ಬನ ತಮ್ಮ ಇದ್ದ. ರೈಟ್? ಆದರೆ ಯೋಸೆಫನ್ಗೆ ಕನಸು ಬೀಳ್ತದೆ. ಏನು ಕನಸು ಬೀಳ್ತದೆ? ರೈಟ್? ಎಲ್ಲ ಸಹೋದರರು ಅವನ ಮುಂದೆ ಬಾಗುವುದು. ಇಲ್ಲ, ಸೂರ್ಯ, ಚಂದ್ರ, ಮಿಕ್ಕಿದ್ದು ಎಲ್ಲ ನಕ್ಷತ್ರಗಳು. ರೈಟ್? ಅವ್ರ ಸಹೋದರರು ಎಷ್ಟಿದಾರೋ ಅಷ್ಟು ನಕ್ಷತ್ರಗಳು ಅವನ ಮುಂದೆ ಬಾಗುವುದು ಕನಸು ಕಾಣ್ತದೆ. ಅದರ ಅರ್ಥ ಏನು? ಒಂದಿನ ಬರ್ತದೆ, ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಸಹೋದರರು ನಿನ್ನ ಮುಂದೆ ಬಾಗ್ತಾರೆ. ಆ ಸಮಯದಲ್ಲಿ ಅವನಿಗೂ ಅರ್ಥ ಆಗಿಲ್ಲ, ಬೇರೆಯವ್ರಿಗೂ ಅರ್ಥ ಆಗಿಲ್ಲ. ಅದು ಸಹೋದರರು ಅದನ್ನು ಕೇಳಿದ್ರು. ಕೇಳಿಸ್ಕೊಡ್ರಿ, ಎಚ್ಚರಿಕೆ, ಅಲ್ಲಿ ಇಲ್ಲಿ ನೋಡಬೇಡ್ರಿ ದಯವಿಟ್ಟು. ಯಾಕಂದ್ರೆ ನಿಮ್ಮ ಉದ್ದೇಶದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸಹೋದರರು ಅದು ಕೇಳಿಸ್ಕೊಂಡು, ಏನ್ಲೇ ಅಷ್ಟು ಸೊಕ್ಕ ನಿನಗೆ, ನಾವು ನಿನ್ನ ಮುಂದೆ ಹೋಗ್ತೀವೇನ್ಲೇ, ಹೋಗ್ರೇನ್ಲೇ ನಿನಗೆ? ಅದು ಅವನದಲ್ಲ ದರ್ಶನ, ಪಾಪ ದೇವರು ಅವನಿಗೆ ಕೊಟ್ಟಿದ್ದ ಕನಸದು. ರೈಟ್? ದೇವರು ಅವನಿಗೆ ಕೊಟ್ಟಿದ್ದು ಕನಸು. ಅದರಿಂದ ಏನಾಯ್ತು? ಅಸೂಯೆ ಬಂತು. ಅದರಿಂದ ಏನು ಬಂತು? ಅವನ ಮೇಲೆ ಸಿಟ್ಟು ಬಂತು. ಯಾಕೆ? ಅವರು ದೇವರ ಉದ್ದೇಶವನ್ನು ಅರ್ಥ ಮಾಡಿಕೊಂಡಿಲ್ಲ. ರೈಟ್? ಕೆಲವೊಂದ್ಸರಿ ನಮಗೆ ದೇವರ ಉದ್ದೇಶ ಅರ್ಥ ಆಗ್ತದೆ, ನಮ್ಮ ಜೊತೆ ಇರೋರಿಗೆ, ನಮ್ಮ ಬಂಧು ಬಳಗದವರಿಗೆ, ನಮ್ಮ ಸಹೋದರರಿಗೆ ಅರ್ಥ ಆಗಲ್ಲ. ಅದು ಎರಡನೇ ವಿಷಯ. ಅಟ್ಲೀಸ್ಟ್ ನನಗೆ ಅರ್ಥ ಆಗಬೇಕು. ರೈಟ್? ಅಟ್ಲೀಸ್ಟ್ ನನಗೆ
ಅರ್ಥ ಆಗಬೇಕು. ರೈಟ್? ಓಕೆ, ಇಲ್ಲಿ ಯೋಸೇಫನ್ ಯಾರಿಗೂ ಅರ್ಥ ಆಗಿಲ್ಲ. ಇವ್ನು ನಾಲ್ಕು ಸಾಯಿಸ್ಬಿಟ್ರಲ್ಲ, ಇವನ್ನ ಏನು ಮಾಡಿ. ಒಂದಿನ ಎಲ್ಲೋ ದೂರ ಬಂದಾಗ ಅವ್ರು ಹೇಳಿದ್ರೆ, ನಮ್ಮ ಅಪ್ಪ ಇಲ್ಲ ಅಮ್ಮ ಇಲ್ಲ, ಇವನ್ನ ಇವಾಗ ಹಾಕ್ಬಿಡ ನಡಿ, ಸಾಯಿಸ್ಬಿಡೋಣ ಅಂತಂದ್ರು. ಆದ್ರೆ ಒಬ್ಬನ ಯಾರೋ ಹೇಳ್ದೆ, ಬೇಡನೋ ಸಾಯಿಸೋದು, ಈ ಕುಣ್ಯಾಗ ಹಾಕ್ಬಿಡೋಣ ಬಾ ಅವನಿಗೆ, ನಮ್ಮ ಕೈಯಿಂದ ಯಾಕೆ ಸಾಯಿಸೋದು. ಅವನೇನು ಮಾಡಿದ್ರು, ಕುಣ್ಯಾಗ ಹಾಕ್ಬಿಟ್ರು. ಬಟ್ ದೇವ್ರ ಉದ್ದೇಶ ಇತ್ತು. ಈ ವಚನ ಮರಿಬೇಡ್ರಿ. ಯೋಸೇಫನು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವನು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದನು. ಇವನೆಲ್ಲಿದ್ದ ಇವಾಗ? ಕುಣ್ಯಾಗ. ಕೆಲವೊಂದ್ಸರಿ ನಿನ್ನ ಜೀವಿತ ಅನಿಸ್ತದೆ ನಿನಗೆ, ನೀನು ಕುಣ್ಯಾಗ ಇದೀಯ ಅಂತ. ಯೋಸೇಫ್ ಕುಣ್ಯಾಗಿದ್ದ, ಆದರೆ ದೇವರ ಉದ್ದೇಶ ಅವನಲ್ಲಿತ್ತು. ಸೋದರರು ಅವನನ್ನು ದ್ವೇಷಿಸಿದ್ರು, ಆದರೆ ದೇವರ ಉದ್ದೇಶ ಅವನಲ್ಲಿತ್ತು. ಬೈಬಲ್ ಹೇಳ್ತದೆ, ದೇವರು ಆತನ ಸಂಗಡ ಇದ್ದನು. ಆಮೇಲೆ ಏನು ಮಾಡಿದ್ರು, ಯಾರೋ ಬಂದರು, ನೋಡಿದ್ರು, ಅವನು ಯಾರೋ ಸಿಕ್ಕನ, ಎತ್ಕೊಂಡ್ರು. ರೈಟ್? ಎತ್ಕೊಂಡು ಅವನು ಏನು ಮಾಡಿದ್ರು, ಒಬ್ಬ ದಾಸನಾಗಿ ಬಾನಿಸನಾಗಿ ಮಾಡಿಕೊಂಡ್ರು. ಆಮೇಲೆ ಮಾರಾಟಕ್ಕಿಟ್ರು ಅವನ್ನ. ಆಗಿನ ಕಾಲದಾಗ, ಹಳೆ ಕಾಲದಾಗೆ ನಾವು ಹೆಂಗೆ ಟೊಮೆಟೊ ಅವು ಇವು ಕೊಂಡ್ಕೊಂತೀವೋ ಹಂಗೆ ಅವ್ರನ್ನ ದಾಸರು ಬಾನಿಸತ್ವಕ್ಕೆ ಮಾಡ್ತಾಯಿದ್ರು. ಎಷ್ಟಪ್ಪ ಇವನಿಗೆ ಬೆಲೆ ನೋಡಿ, ಹೆಂಗೆ ಇದಾನೆ ಇವನು, ಯಾರು ಕೊಂಡ್ಕೊಂತೀರಿ? ಹೆಂಗಿರ್ತತೆ, ನನ್ನ ನಿನ್ನ ಮಾರಿದ್ರೆ ಹಂಗ. ಅವನು ಮಾರಾಟಕ್ಕಿಟ್ರು. ಬಟ್ ದೇವ್ರ ಸ್ತೋತ್ರ, ಅವನ ಜೀವನದಲ್ಲಿ ದೇವ್ರ ಉದ್ದೇಶ ಇತ್ತು. ಕೆಲವೊಂದ್ಸರಿ ನಿಮ್ಮ ಜೀವನದಲ್ಲಿ ಆಗುವ ಪರಿಸ್ಥಿತಿಯನ್ನು ನೋಡಿ ನಾವು ಉದ್ದೇಶ ಮರ್ತೋಗ್ತೇವೆ. ನಮ್ಗೇನೋ ಕೆಟ್ಟದಾಯಿತು, ಯಾರೋ ನಮ್ಮನ್ನು ಪ್ರೀತಿ ಮಾಡಲಿಲ್ಲ, ಯಾರೋ ನಮ್ಮನ್ನು ದ್ವೇಷಿಸಿದ್ರು, ತಂದೆ ತಾಯಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಸಹೋದರ ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಒಂದು ನಾನು ಕೆಲಸ ಹೇಳಿ ಒಂದೇ ನಿಮಿಷಕ್ಕೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇದ್ರು ಕೂಡ, ಯಾರು ನಿನ್ನ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಇದ್ರು ಕೂಡ, ಆ ಸರ್ವಶಕ್ತನಾದಂಥ ದೇವರು ನಿನ್ನನ್ನು ಸೃಷ್ಟಿಸಿದಾತನು ನಿನ್ನನ್ನು ಒಂದು ಉದ್ದೇಶದಿಂದ ನಿರ್ಮಾಣ ಮಾಡಿದ್ದಾನೆ. ಆ ಕುಣಿಯಲ್ಲಿ ನಿನ್ನ ಸಂಗಡ ಇದ್ದಾನೆ. ಯಾರಾದರೂ ನಿನ್ನ ದ್ವೇಷಿಸುವಾಗ ಆತನು ನಿನ್ನ ಸಂಗಡ ಇದ್ದಾನೆ. ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರುವಾಗ ನಿನ್ನ ಸಂಗಡ ಇದ್ದಾನೆ. ಆ ಉದ್ದೇಶ ನಿನ್ನನ್ನು ಬಿಟ್ಟು ಹೋಗಲಿಲ್ಲ ಪ್ರಿಯರೇ. ಯಾಕಂದ್ರೆ ನಿನ್ನ ನಿರ್ಮಾಣ ಮಾಡಿದವನು ನಿನ್ನ ತಂದೆ ತಾಯಿ ಅಲ್ಲ, ನಿನ್ನನ್ನು ನಿರ್ಮಾಣ ಮಾಡಿದವನು ಯೆಹೋವನು. ಆ ತಂದೆ ತಾಯಿಗಳನ್ನು ಒಂದು ಸಾಧನೆಯಾಗಿ ಆತನು ಉಪಯೋಗಿಸಿದ್ದಾನೆ ಪ್ರಿಯರೇ. ಆಮೆನ್. ಮಾರ್ಬಿಟ್ರು ಅವನ್ನ. ದೇವ್ರ ಉದ್ದೇಶ ಇತ್ತು, ದೇವರ ಅವನ ಸಂಗಡ ಇದ್ದ. ಆಮೇಲೆ ಅವನ್ನ ಯಾರು ಆ 44 ಕೊಂಡ್ಕೊಂಡ ಅಲ್ಲ, ಕೊಂಡ್ಕೊಂಡು ಏನು ಮಾಡ್ದ, ಮನೆಯಲ್ಲಿ ಕೆಲಸಗಾರನಾಗಿ ಇಟ್ಟುಕೊಂಡ. ಆದರೆ ದೇವ್ರ ಸ್ತೋತ್ರ, ಯೋಸೇಫನು ನಂಬಿಗಸ್ತನಾಗಿದ್ದ. ಆದರೆ ಮರಿಬೇಡ್ರಿ, ಇಲ್ಲಿ ದೇವರು ಮೊದಲೇ ಹೇಳಿದ್ದ, ಅಂದರೆ ಅವನು ಯಾವುದೋ ಒಂದು ಅಧಿಕಾರದ ಸ್ಥಳದಲ್ಲಿರ್ತಾರೆ, ಎಲ್ಲರೂ ನಿನ್ನ ಮುಂದೆ ಬಾಗ್ತಾರೆ, ಅದಿನ್ನ ಉದ್ದೇಶ ಇತ್ತು. ಬಟ್ ಇದೇನಪ್ಪ, ಏನೇನೋ ಆಗ್ತೈತೆ ನನ್ನ ಲೈಫಲ್ಲಿ, ಕನಸು ದೇವ್ರೇನೋ ಕೊಟ್ಟಾನೆ, ನನ್ನ ಜೀವನದಲ್ಲಿ ಆಗ್ತಾ ಇರೋದು ಏನೇನೋ ಆಗ್ತಾ ಇದೆ. ಅನೇಕ ಸರಿ ಅನಿಸ್ತದೆ ನಮಗೆ. ಬೈಬಲ್ ಓದ್ತೇವೆ, ನಮಗೆ ಒಂದು ವೇಳೆ ಕನಸು ಬರದೇ ಇರ್ಬೋದು, ಆದರೆ ವಾಕ್ಯಗಳು ಓದುವಾಗ ವಾಕ್ಯದಲ್ಲಿ ಪಾಸ್ಟರ್ ಪ್ರಸಂಗ ಮಾಡಿದ್ರು, ದೇವರ ನಿರ್ಮಾಣ ನಾನಾಗಿದ್ದೇನೆ, ಉದ್ದೇಶ ಇದೆ ಅಂತೇಳಿ ಏನೇನೋ ವಾಗ್ದಾನಗಳಿವೆ. ಆದರೆ ನನ್ನ ಲೈಫಲ್ಲಿ ಏನೇನೋ ಆಗ್ತಾ ಇತ್ತಲ್ಲ. ಆವಾಗ ನಿನಗೆ ಅರ್ಥ ಆಗದೆ ಇರಬಹುದು, ಆದರೆ ದೇವರು ನಿನ್ನ ಜೀವಿತದಲ್ಲಿ ಉದ್ದೇಶವನ್ನಿಟ್ಟಿದ್ದಾನೆ. ಒಂದು ಸಂಗತಿ, ಯೋಸೇಫನು ಆತನಿಗೆ ದೇವರ ಭಯವಿತ್ತು, ದೇವರನ್ನು ಹಿಡಿದುಕೊಂಡಿದ್ದ ಪ್ರಿಯರೇ. ಪೋತಿಫರನ ಮನೆಯಲ್ಲಿದ್ದ, ನಂಬಿಗಸ್ತನಾಗಿ ಕೆಲಸ ಮಾಡ್ದ. ರೈಟ್? ಮೆಚ್ಚದ, ಪ್ರಮೋಷನ್ ಕೊಟ್ಟ. ಪೋತಿಫರ್, ಎಲ್ಲದ್ರ ಮೇಲೆ ನಿನಗೆ ಅಧಿಕಾರ, ನನ್ನ ಹೆಂಡ್ತಿನ ಬಿಟ್ಟು ಬೇರೆ ಎಲ್ಲದ್ರ ಮೇಲೆ ನಿನಗೆ ಅಧಿಕಾರ ಅಂದ. ವಾವ್. ರೈಟ್? ಆದ್ರೆ ಅಲ್ಲಿ ಮತ್ತೆ ಕಹಾನಿ ಮೇ ಟ್ವಿಸ್ಟ್ ಆಗಯ. ಕತೆನಾಗ ಏನಾಯ್ತು, ಕಾಣಿಕೆ ನೋಡ್ರಿ, ಹೋಗ್ತಾ ಐತೆ ಸಂದೇಶ. ನೀವು ಅಲ್ಲಿ ಒಂದು ತಿರುವು ಬಂತು ಕಥೆಯಲ್ಲಿ, ಚೆನ್ನಾಗೈತಪ್ಪ ಜೋಸೆಫ ಇದಂತಂದ್ರೆ ಆತನ ಮೇಲೆ ತಪ್ಪು ಒಂದು ಆರೋಪ ಹಾಕ್ಬಿಟ್ರು. ಇವನು ನನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಬಂದ. ಇವನು ಆ್ಯಕ್ಚುಲಿ ದೇವ್ರ ಭಯ ಬಿಟ್ಟು, ಬೇಡಮ್ಮ ನಿನ್ನ ಗೊಡವೆ ಬೇಡಮ್ಮ, ಎಲ್ಲ ನಿನ್ನ ನಂಗೆ ದೇವ್ರ ಭಯ ಓಡೋಗ್ಬಿಟ್ಟ ಅವನು. ಅದನ್ನೇ ಇಟ್ಕೊಂಡು ನೋಡ್ದ, ಇವನು ಬಂದಿದ್ದ ನನಗೆ ಹಿಂಗೆ ಮಾಡ್ದ. ಯಾರು ನಂಬಬೇಕು ಅವನ್ನ? ಕೆಲವು ಸರಿ ನಿನಗೆ ಅನುಭವಿಸವಾಗಿದೆ, ನನಗೆ ಅನುಭವವಾಗಿದೆ. ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ, ನಂಬಲ್ಲ, ನಾವು ಹೇಳಿದ್ದು ಕೇಳೋ. ಆದರೆ ದೇವರಿಗೆ ಸ್ತೋತ್ರ, ದೇವರ ವಾಕ್ಯ ಒಂದು ಹೇಳ್ತದೆ, ದೇವರು ಯೋಸೇಫನ ಸಂಗಡ ಇದ್ದ. ದೇವರು ಯೋಸೇಫನ ಜೀವಿತದಲ್ಲಿ ಇಟ್ಟಂಥ ಉದ್ದೇಶವು ಅದು ಬದಲಾವಣೆ ಆಗಲಿಲ್ಲ.
ಆಮೆನ್. ಎಲ್ಲೋದ ಇವಾಗ? ಜೈಲ್ಗೋದ. ಎಲ್ಲೋದ? ಯಾಕೋದ? ತಪ್ಪು ಆರೋಪ. ಏನನ್ನ ಮಾಡಿ ಜೈಲ್ಗೆ ಹೋದ್ರೆ ಓಕೆಪ್ಪ, ನಾನು ಮಾಡಿನೇ ಅನುಭವಿಸ್ತೇನೆ, ನಾನು ಏನು ಮಾಡಿಲ್ಲ, ನನ್ನ ಮೇಲೆ ಹಿಂಗೆ ಹಾಕ್ಬಿಟ್ರೆ ಅದು ಎಂಥ ಆರೋಪ? ಏನೋ ಅದಕ್ಕದ್ದೇ ಇದಕ್ಕದ್ದೇ ಕೋಟಿ ರೂಪಾಯಿ ಕದ್ದೆ ಅಲ್ಲ, ರೇಪ್ ಕೇಸು. ಹೆಂಗ ಆಲೋಚನೆ ಬಂದಿರಬೇಕು ಅವನ ಮೈಂಡಲ್ಲಿ? ಜೈಲ್ನಾಗ ಥೋ ಹೆಂಗಾಯ್ತಲ್ಲಪ್ಪ ನನ್ನ ಜೀವಿತ. ಆದರೆ ದೇವರ ನಿರ್ಮಾಣ, ದೇವರ ಉದ್ದೇಶ, ದೇವರು ಅವನ ಜೊತೆಯಲ್ಲಿದ್ದ. ಜೈಲಿನಲ್ಲಿ ಕೂಡ ದೇವರು ಅವನ ಜೊತೆಗಿದ್ದ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಪರಿಸ್ಥಿತಿ ಏನೇ ಇರಬಹುದು, ದೇವರ ನಿರ್ಮಾಣ ನೀನಾಗಿದ್ದಿ. ದೇವರ ಉದ್ದೇಶ ನಿನ್ನ ಜೀವಿತದಲ್ಲಿ ಇರುವಂಥದ್ದಾಗಿದೆ ಪ್ರಿಯರೇ. ದೇವರ ಉದ್ದೇಶದಿಂದ ಡಿಸ್ಟ್ರಾಕ್ಟ್ ಆಗಲಿಕ್ಕೆ, ದೇವರ ಉದ್ದೇಶವನ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಯೋಸೇಫನಿಗೆ ಎಷ್ಟೋ ಅವಕಾಶಗಳಿದ್ದವು. ತಂದೆ ತಾಯಿ ನಂಬಲಿಲ್ಲ, ಸಹೋದರರು ಸಾಯಿಸ್ಬೇಕಂತಿದ್ರು, ಕುಣಿಯಲ್ಲ ಹಾಕಿದ್ರು, ಅವನ್ನ ಮಾರಿದ್ರು, ಬಾನಿಸರಾಗಿ ಮಾಡಿದ್ರು. ಎಷ್ಟು ನಂಬಿಗಸ್ತನಾಗಿದ್ರು ಕೂಡ ತಪ್ಪಾರೋಪ ಹಾಕಿದ್ರು, ಜೈಲಿನಲ್ಲಿ ಹಾಕಿದ್ರು. ಅಂಥದ್ದೊಂದು ಸ್ವಲ್ಪ 10% ಕೂಡ ನಾವು ಅನುಭವಿಸಿಲ್ಲ ನಮ್ಮ ಲೈಫಲ್ಲಿ. ಆದರೆ ದೇವರು ಯೋಸೇಫನ ಸಂಗಡ ಇದ್ದ. ಆ ಉದ್ದೇಶ ಬದಲಾವಣೆ ಆಗಲಿಲ್ಲ. ಆಮೇನ್. ಸ್ವಲ್ಪ ಜನ ಅನ್ಕೊಂಡಿದ್ದಾರೆ, ಅರೆ ನಾನು ಇವ್ರನ್ನ ಮದುವೆ ಯಾಕೆ ಹೇಳ್ತಾ ಇದ್ದೀನೋ ಗೊತ್ತಿಲ್ಲ, ನಾನು ಆತ್ಮದಲ್ಲಿ ಬರ್ತಾ ಇದ್ದೆ, ನಾನು ಹೇಳ್ತೇನೆ. ಸ್ವಲ್ಪ ಜನ ಅರೆ ನಾನು ಹಿಂಗೆ ಮದುವೆ ಮಾಡ್ಕೊಂಡ್ಬಿಟ್ಟೆ, ನನ್ನ ಉದ್ದೇಶ ಹೋಯ್ತು. ಇವತ್ತು ದೇವರು ನಿಮಗೆ ನೆನಪು ಮಾಡ್ತಿದ್ದಾನೆ. ಯಾರ ಇದ್ದಾರೋ ಅದು ಗೊತ್ತಿಲ್ಲ, ನಿಮ್ಮ ಹೃದಯದಲ್ಲಿ ಆಲೋಚನೆ. ದೇವರು ಹೇಳ್ತಾ ಇದ್ದಾನೆ, ದೇವರು ಇನ್ನೂ ನಿನ್ನನ್ನು ಬಿಟ್ಟಿಲ್ಲ. ದೇವರ ಉದ್ದೇಶ ನಿನ್ನಲ್ಲಿರುವಂಥದ್ದಾಗಿದೆ. ಪರಿಸ್ಥಿತಿಗಳು ಎಷ್ಟು ಹದಗೆಟ್ಟೋಗಿದ್ರು ಕೂಡ ದೇವರು ನಿನ್ನನ್ನು ನಿರ್ಮಾಣ ಮಾಡಿದಂಥ ಉದ್ದೇಶವನ್ನು ಆತನು ನಿನ್ನ ಜೀವಿತದಲ್ಲಿ ನೆರವೇರಿಸಬೇಕೆಂಬುದಾಗಿ ಇಷ್ಟಪಡುವವನಾಗಿದ್ದಾನೆ. ಒಂದೇ ಒಂದು ಸಂಗತಿ ಮಾಡಬೇಕು, ನೀನು ದೇವರನ್ನು ಅಂಟ್ಕೊಳ್ಬೇಕು, ದೇವರ ವಾಕ್ಯವನ್ನು ನಂಬಬೇಕು. ನಿನ್ನ ಕೊನೆ ಉಸಿರಿರುವ ತನಕ ಇನ್ನ ಅವಕಾಶ ಇದೆ. ನಿನ್ನ ಉದ್ದೇಶ ಇನ್ನ ನಿನ್ನ ಮೇಲೆ ಇದೆ. ದೇವರದನ್ನು ನೀನು ದೇವರನ್ನು ಹಿಡ್ಕೊಳ್ಳುವುದಾದ್ರೆ ಆತನು ನಿನ್ನನ್ನು ಯಾತಕ್ಕಾಗಿ ಹಿಡಿದುಕೊಂಡಿದ್ದಾನೋ ಆ ಉದ್ದೇಶ ನಿನ್ನ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಜೈಲಿನಲ್ಲಿ ಕನಸು ಬರ್ತದೆ ಅವನಿಗೆ. ಆ ಕನಸು ಇವಾಗ ಮೆಲ್ಲಕ್ಕೆ ಒಂದು ಸ್ಟೋರಿ ಚೇಂಜ್ ಮಾಡ್ತದೆ. ಆಮೇನ್, ಹಲ್ಲೆಲೂಯಾ. ಅಲ್ಲಿ ಕೂಡ ವರಗಳು ಕೆಲಸ ಮಾಡ್ತಾ ಇದ್ದಾವೆ. ದೇವರಿಟ್ಟಿರುವ ಕರೆ, ದೇವರಿಟ್ಟಿರುವಂಥ ವರ ಯಾರು ನಿನ್ನ ಜೀವಿತದಿಂದ ತೆಗೆದು ಹಾಕಲಿಕ್ಕೆ ಬರೋದಿಲ್ಲ ಪ್ರಿಯರೇ. ಯಾವ ಸಮಾಜವಾಗಲಿ, ಯಾವ ಕುಟುಂಬವಾಗಲಿ, ಯಾವ ವ್ಯಕ್ತಿಯಾಗಲಿ, ದೇವರು ನಿನ್ನನ್ನು ಯಾವ ಕಾರಣದಿಂದ ನಿರ್ಮಾಣ ಮಾಡಿದ್ದಾನೋ ಅದು ನಿನ್ನ ಜೀವಿತದಿಂದ ತೆಗೆದು ಹಾಕಲಿಕ್ಕೆ ಆಗುವುದಿಲ್ಲ. ಆಮೆನ್. ಎಷ್ಟು ಒಳ್ಳೆ ದೇವರು ನಮ್ಮ ದೇವರು. ಆಮೆನ್. ಆಮೇಲೆ ಏನಾಗ್ತಾನ ಅವನು? ಆಯ್ತು, ಉದ್ದ ಕತೆ, ಬೇಗ ಹೇಳ್ಬೇಕ. ಫೈನಲಿ ಏನಾಯ್ತು? ಅವನು ಠಕ್ ಅಂತ ನೋಡಿ ರಾಜನ ಅಲ್ಲಿ ಮಂತ್ರಿ ಆಗ್ತಾನ ಅವನು. ರೈಟ್. ಇವಾಗ ಅವ್ರಿಗೆ ಫಸ್ಟ್ ಬಂದಿದ್ದ ಕನಸೇನು? ಅಲ್ಲಿ ಮಂತ್ರಿ ಅಧಿಕಾರದ ಸ್ಥಳದಲ್ಲಿದ್ದಾನೆ, ಎಲ್ಲರೂ ಅವನ ಮುಂದೆ ಬಾಗುವವರಾಗಿದ್ದಾರೆ. ಅಷ್ಟೇ ಅಲ್ಲ ದೇವರ ಉದ್ದೇಶ. ನಮಗನ್ಸ್ಬೋದು ಯೋಸೇಫನ ಕತೆ ಓದಿದ್ರೆ, ಅಬ್ಬಾ ನೋಡಿ ಅಲ್ಲಿ ಕನಸು ಬಂತು ಹುಡುಗ ಇರುವಾಗ, ಇವಾಗ ನೆರವೇರ್ತು, ಎಲ್ಲರೂ ಬಂದರು, ಅಲ್ಲಿ ಊಟ ಇಲ್ಲ, ಎಲ್ಲರೂ ಐಗುಪ್ತಕ್ಕೆ ಬಂದರು, ಇವಾಗ ಯೋಸೇಫೇ. ಅವ್ರ ಅಣ್ಣಂದ್ರು ಬಂದರು, ಯೋಸೇಫ್ ಹತ್ರನೇ ಬಾಗಿದ್ರು. ನೋಡ್ದ, ದೇವರು ಹೇಳಿದ್ದು ಮಾಡ್ದ. ಅಷ್ಟೇ ಅಲ್ಲ ದೇವರ ಉದ್ದೇಶ. ದೇವರ ಉದ್ದೇಶ ಅದಕ್ಕಿಂತ ದೊಡ್ಡದಾಗಿತ್ತು. ಆ ಉದ್ದೇಶ ದೇವರು ಯೋಸೇಫನ್ ಹುಟ್ಟಿದ ಮೇಲೆ ಮಾಡಿದ್ದಲ್ಲ. ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ, ಇವಾಗ ಬರ್ತೈತೆ ನಿಜವಾದ ಇದು. ದೇವರು ಅಬ್ರಾಮನನ್ನು ಆರಿಸಿಕೊಂಡಿದ್ದ. ಅಬ್ರಾಮ, ಈಸಾಕ, ಯಾಕೋಬ, ಯಾಕೋಬನ ಮಗ ಯೋಸೆಫ್. ಇನ್ನ ಯೋಸೆಫ್ ಇದ್ದೇ ಇಲ್ಲ. ಅವಾಗಲೇ ದೇವರು ಅಬ್ರಾಮನ್ ಟೈಮ್ನಲ್ಲೇ, ಮುಂಚೆನೇ ಅಬ್ರಾಮನ್ನು ಕೂಡ ನೆನೆಸ್ಕೊಂಡು ಅಬ್ರಾಮನನ್ನು ಆರಿಸಿಕೊಂಡ.
ಅಬ್ರಾಮನ್ಗೆ ಒಂದು ವಾಗ್ದಾನ ಕೊಟ್ಟ. ಯಾವಾಗ ಕೊಟ್ಟ ವಾಗ್ದಾನ? ಅಬ್ರಾಮನ್ಗೆ ಒಂದು ಸಂತತಿ ಕೂಡ ಇರಲಿಲ್ಲ, ಅವಾಗಲೇ ಅಬ್ರಾಮನಿಗೆ ವಾಗ್ದಾನ ಕೊಟ್ಟ. ಈಸಾಕ ಹುಟ್ಟ ಮೇಲಲ್ಲ, ಹುಟ್ಟಕ್ಕಿನ ಮುಂಚೆನೇ ದೇವರು ಅಬ್ರಾಮನಿಗೆ ವಾಗ್ದಾನ ಕೊಟ್ಟ. ನಿನ್ನ ಸಂತತಿ ಆಗ್ತದೆ, ನಕ್ಷತ್ರದಂತೆ ಬೆಳೀತಾರೆ, ಮತ್ತು ನಿನ್ನ ಸಂತತಿಯವರು ಐಗುಪ್ತ ದೇಶದಲ್ಲಿ ಬಂದಿಗಳಾಗಿರ್ತಾರೆ, 400 ವರ್ಷಗಳು ಅವರು ದಾಸರು ಬಾನಿಸರಾಗಿರ್ತಾರೆ, ಆದರೆ ನಾನು ನಿನ್ನ ಸಂತತಿನ ಅಲ್ಲಿಂದ ಬಿಡಿಸ್ಕೊಂಡು ಬರ್ತೇನೆ ಅಂತ ಯಾವಾಗ ದೇವರು ಹೇಳಿದ್ದ? ಈಸಾಕನು ಹುಟ್ಟುವ ಮುಂಚೆಯೇ, ಯೋಸೇಫನು ಹುಟ್ಟುವ ಮುಂಚೆಯೇ ದೇವರು ಪ್ಲಾನ್ ಹಾಕಿ ಇಟ್ಟಿದ್ದ. ಆ ಪ್ಲಾನ್ನಲ್ಲಿ ಒಂದು ಪ್ಲಾನು ಯೋಸೆಫ. ಆಮೆನ್. ಇವಾಗ ಮತ್ತೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ ಐಗುಪ್ತಕ್ಕೆ, ಹೆಂಗೆ ಕರ್ಕೊಂಡು ಹೋಗೋದು? ಆ ದೊಡ್ಡ ಪ್ಲಾನ್ನಲ್ಲಿ ಇದೊಂದು ಸಣ್ಣ ಪ್ಲಾನ್. ಯೋಸೆಫನೊಂದು ಉದ್ದೇಶ, ಅಲ್ಲಿಗೆ ಸುಮ್ಮನೆ ಭಾಗಕ್ಕಲ್ಲಪ್ಪ, ಅದಲ್ಲ ಉದ್ದೇಶ. ಈ ಅಬ್ರಾಮನ ಸಂತತಿಯನ್ನು ನಾನು ಐಗುಪ್ತಕ್ಕೆ ಕರ್ಕೊಂಡು ಬರಬೇಕು. ಸಹೋದರರು ಬಂದರು, ಕುಟುಂಬ ಬಂತು, ಆ ಕುಟುಂಬ ಬೆಳಿಲಿಕ್ಕೆ ಪ್ರಾರಂಭವಾಯ್ತು. ನೋಡ್ರಿ, ಅಬ್ರಾಮನ್ ಹೋದ, ಆದರೆ ದೇವರು ಅಬ್ರಾಮನ ಉದ್ದೇಶನೇ ಮರ್ತೋಗ್ಲಿಲ್ಲ. ಅದು ದೇವರ ಪ್ರಣಾಳಿಕೆ. ಏನೋ ನಾವು ಅನ್ಕೊಂಡಿವಿ, ನನ್ನ ಸ್ಟೋರಿ ಎಪ್ಪಡಪ್ಪ, ನೀ ಡೇಟ್ ಆಫ್ ಬರ್ತ್ ಇಯರ್ 1985 ನನ್ನ ಸ್ಟೋರಿ ಸ್ಟಾರ್ಟ್ ಆಯ್ತು. ಇಲ್ಲಪ್ಪ, ನಿಂದು ಸ್ಟೋರಿ 1985ನಲ್ಲ, ಲೋಕದ ಉತ್ಪತ್ತಿ ಆಗುವ ಮುಂಚೆ ದೇವರ ಮನಸ್ಸಿನಲ್ಲಿ ನಿನ್ನ ಸ್ಟೋರಿ ಸ್ಟಾರ್ಟ್ ಆಯ್ತು. ಲೋಕಕ್ಕೆಲ್ಲ 1985ನಾಗ ಸ್ಟಾರ್ಟ್ ಆಯ್ತು, ಆದರೆ ದೇವರ ಮನಸ್ಸಿನಲ್ಲಿ ಅದು ಯಾವಾಗೋ ಸ್ಟಾರ್ಟ್ ಆಯ್ತು. ಆಮೆನ್. ಇವಾಗ ಬಂದ ಯೋಸೇಫನ್. ಯಾಕೆ? ಉದ್ದೇಶ ಏನಲ್ಲಿ? ಬರೀ ಬಾಗ್ಬೇಕಂತಲ್ಲ, ಅವ್ರನ್ನೆಲ್ಲ ಕರ್ಕೊಂಬರ್ಲಿಕ್ಕೆ. ಆಮೇಲೆ ನಮಗೆ ಗೊತ್ತು, ನೆಕ್ಸ್ಟು ಆಯಿತು, 400 ವರ್ಷ ಆಯ್ತು, 430 ವರ್ಷ ಆಯಿತು. ಅಲ್ಲಿ ಯಾರು ಹುಟ್ಟಿದ್ರು? ಅಲ್ಲಿ ಮೋಸೆ. ಆ ಸ್ಟೋರಿನ ಕನೆಕ್ಷನ್ ನೋಡ್ರಿ ಹೆಂಗೈತಿ, ರೈಟ್? ಮೋಸೆ ಏನೋ ಅಂದ ಅಲ್ಲ, ಅಲ್ಲಿ ದೇವ್ರ ಉದ್ದೇಶ ಇಟ್ಟಿದ್ದ, ಒಬ್ಬ ಬಿಡುಗಡೆ ನಾಯಕನನ್ನು ನಾನು ಕಳಿಸ್ತೇನೆ, ಅವನು ನಿಮ್ಮನ್ನು ಐಗುಪ್ತದಿಂದ ಹೊರಗಡೆ ಕರ್ಕೊಂಬರ್ತಾನೆ. ಇವಾಗ ನನಗೊಬ್ಬ ವ್ಯಕ್ತಿ ಬೇಕು, ಈ ಯೋಜನೆ ನೆರವೇರಿಸ್ಲಿಕ್ಕಾಗಿ ಮೋಸೆನಿಟ್ಟಿದ್ದ ಅಲ್ಲಿ. ಮೋಸೆ ಸತ್ತು ಹೋಗ್ಲಿಕ್ಕೆ ಸೈತಾನನ ಏನೇನೋ ಯೋಜನೆ ಮಾಡಿದ. ಚಿಕ್ಕ ಮಕ್ಕಳನ್ನು ನೀವು ಸಾಯಿಸ್ಬಿಟ್ಟು, ಇಲ್ಲ, ಅವ್ರ ತಾಯಿ ತಂದೆ ದೇವರಿಗೆ ಭಯಪಟ್ಟು ಅವ್ರು ಹೇಳಿದ್ರು ಇಲ್ಲ ಅಂತ ಹೇಳಿ ಆ ಪುಟ್ಟಿಯಲ್ಲಿ ಹಾಕಿ ಆ ನೈಲ್ ನದಿಯಲ್ಲಿ ಅವರು ಬಿಟ್ಟಾಗ 40 ವರ್ಷ ಗುಪ್ತ ಜೀವಿತ. ಏನೋ ಹುಟ್ಟಿನ ಬಿಡು, ಏನೋ ಇದ್ರಲ್ಲಿ ಬಿಡಿದೀನಿ, ಫರೋಹನ ಆಲಯದಲ್ಲಿ ಇದ್ದೀನಿ ಬಿಡು. ನಾನು ದೇವ್ರು ಹೇಳ್ದೆ, ಇಲ್ಲ ಮಗ, ನೀನು ಅಷ್ಟೇ ಅನ್ಕೊತಾ ಇದ್ದೀ, ಆದ್ರೆ ನಿನ್ನ ಜೀವಿತದಲ್ಲಿ ನಾನು ಒಂದು ಉದ್ದೇಶವನ್ನು ಇಟ್ಟಿದ್ದೇನೆ. ನಾನು ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದೆ, ನೀನು ಐಗುಪ್ತರನ್ನು ಹೊರತರುವಂಥ ವ್ಯಕ್ತಿ ನೀನು ಆಗ್ತೇ. ಆದ್ರೆ ಪರಿಸ್ಥಿತಿಗಳು ಏನೋ ಆಯ್ತು, ಅವನ ಹೃದಯದಲ್ಲಿ ಬಂತು, ರೈಟ್, ಅವನೊಬ್ಬ ಐಗುಪ್ತನನ್ನು ಸಾಯಿಸ್ದ, ಆಮೇಲೆ ಅವನು ಓಡಿ ಹೋದ. ಆಮೇಲೆ ಅಲ್ಲಿರುವಾಗ 40 ವರ್ಷ ಸುಮ್ಮನೆ ಉದ್ದೇಶ ಮರ್ತೋಗ್ಬಿಡ್ತು. ನನ್ನ ಜನರನ್ನ ಕಾಪಾಡಬೇಕು, ರಕ್ಷಿಸ್ಬೇಕು, ಅದು ಮನಸ್ಸಿನಲ್ಲಿ ಇದ್ದಿಲ್ಲ. ಟ್ರ 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 ಕೆಲಸ ಮಾಡ್ಕೊಂಡಿದ್ದ, ಮದುವೆ ಮಾಡ್ಕೊಂಡ, ಮಗ ಇದ್ರು. ಅಲ್ಲಿ ಮೋಸ ಇದು ಮಾಡ್ತಿದ್ದ, ದೇವ್ರು ಬಿಟ್ಟಿಲ್ಲ. ನಾನು ನಿನ್ನ ಟ್ರ ಟ್ರ ಮಾಡೋಕ್ಕೆಲ್ಲ ಇಟ್ಟಿದ್ದು, ನಿನ್ನ ಜೀವನದಲ್ಲಿ ನಾನು ಉದ್ದೇಶವನ್ನು ಇಟ್ಟಿದ್ದೇನೆ ಅಂತೇಳಿ ಅಲ್ಲಿ ಉರಿಯುವ ಪೊದೆಯಲ್ಲಿ ದೇವರು ಅವನಿಗೆ ಕಾಣಿಸಿಕೊಂಡ. ನಾನಿವತ್ತು ಪ್ರಾರ್ಥನೆ ಮಾಡ್ತೇನೆ, ಈ ಸಂದೇಶ ನೀವು ಕೇಳುವಾಗ ನಿಮ್ಮ ಹೃದಯವು ಉರಿಯಲಿ. ನೀವು ಬಂದಿರುವಂಥ ಉದ್ದೇಶ, ನೀವು ಯಾಕೆ ದೇವರು ನಿಮ್ಮನ್ನು ಸೃಷ್ಟಿಸಿದ್ದಾನೆ, ಯಾಕೆ ನೀವು ಈ ಭೂಮಿಯ ಮೇಲಿದ್ದೀರಿ, ಬರೀ ಬದುಕಲಿಕ್ಕಲ್ಲ, ಆದರೆ ಯಾತಕ್ಕಾಗಿ ಬದುಕಲಿಕ್ಕಾಗಿ ಇದ್ದೀರಿ, ಆ ಸ್ವರ ನೀವು ಕೇಳಬೇಕನ್ನುವುದೇ ನನ್ನ ಪ್ರಾರ್ಥನೆ, ನನ್ನ ಆಸೆ, ನನ್ನ ಬಯಕೆ. ಅದಕ್ಕೆ ಪೌಲನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿಯವ್ರಿಗೆ ಅದು ಕೊಡು, ಇದು ಕೊಡು, ಈ ಆಶೀರ್ವಾದ ಕೊಡಲ್ಲ ಸ್ವಾಮಿ, ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಿ, ಆದರೆ ಆಶೀರ್ವಾದಗಳನ್ನು ಯಾವ ಉದ್ದೇಶದಿಂದ ಕೊಟ್ಟಿದ್ದಿ ಇವರು ತಿಳಿಯುವಂತೆ ಇವರ ಮನೋನೇತ್ರಗಳನ್ನು ಬೆಳಗಿಸು ಸ್ವಾಮಿ. ಅವತ್ತು ಆ ಉರಿಯುವ ಪೊದೆಯ ಬೆಳಕಿನಲ್ಲಿ ಮೋಶೆಗೆ ಪ್ರಕಟಣೆ ಆಯ್ತು. ಅದಕ್ಕೆ ಪ್ರಕಟಣೆ ಜ್ಞಾನ ಬೇಕು. ದೇವರು ಹೇಳ್ದ, ಮೋಶೆ ಹೋಗು. ಅಲ್ಲಿ ಅವತ್ತು ಬಯಲಾಯ್ತು, ನಿನ್ನ ಜೀವಿತದ ಉದ್ದೇಶ ಮಗ, ನೀನು ಬದುಕ್ತಾ ಇದ್ದಿ, ತಿಂತಾ ಇದ್ದಿ, ಊಟ ಮಾಡ್ತಾ ಇದ್ದಿ, ಕುರಿಗಳು ನೋಡ್ಕೊಳ್ತಾ ಇದ್ದಿ, ನಿನಗೆ ಮದುವೆ ಆಗಿದೆ, ನಿನ್ನ ಮಕ್ಕಳಿದ್ದಾರೆ,
ನಿನ್ನ ಮಾವನ ಮನೇಲಿದೆ, ಆದರೆ ನಾನು ನಿನ್ನನ್ನು ನಿರ್ಮಾಣ ಮಾಡಿದ್ದೆ ಅದಕ್ಕಾಗಿ ಅಲ್ಲ. ನಾನು ನಿನ್ನನ್ನು ಇನ್ನೊಂದು ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಿದ್ದೇನೆ. ನಾನು ನಿನ್ನನ್ನು ಐಗುಪ್ತ ದೇಶಕ್ಕೆ ಕಳಿಸ್ತೇನೆ. ನನ್ನ ಜನರನ್ನು ನೀನು ಬಿಡಿಸಿಕೊಂಡು ಬರ್ತೀಯ ನೀನು. ಆದರೆ ಪರಿಸ್ಥಿತಿಗಳ ಆದೋದಂಥ ಕೆಲವು ಸಂಗತಿಗಳಲ್ಲಿ ಕೆಲವೊಂದ್ಸರಿ ನಾವು ಉದ್ದೇಶ ಮರೆತು ಹೋಗ್ತೇವೆ. ಮೋಶೆ ಕೂಡ ಆಲೋಚನೆ ಬಂತು, ನಾನಾ ಸ್ವಾಮಿ, ಅರೇ ನನ್ನ ಬಗ್ಗೆ ನಾನು ಹೋದ್ರೆ ಅವ್ರು ನನ್ನ ಸಾಯಿಸ್ಬಿಡ್ತಾರೆ. ದೇವರಿದ್ದಾರೆ, ನೀನು ನನ್ನ ನಿರ್ಮಾಣ, ನಾನು ನಿನ್ನನ್ನು ಮಾಡಿದ್ದೇನೆ. ನಾನು ನಿನ್ನ ಜೀವದಲ್ಲಿ ಉದ್ದೇಶವನ್ನಿಟ್ಟಿದ್ದೇನೆ. ಉದ್ದೇಶ ಕೊಟ್ಟವನು ಬರೀ ಪ್ಲ್ಯಾನ್ ಮಾಡೋದಲ್ಲ, ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನ ಜೊತೆ ಬರ್ತೇನೆ. ಆ ಉದ್ದೇಶವು ನಿನ್ನ ಮುಖಾಂತರ ನೆರವೇರುವುದು ನನ್ನ ಆಸೆ ಆಗಿದೆ. ಅದಕ್ಕೆ ನಾನು ನಿನ್ನ ದೇವರಾಗಿದ್ದೇನೆ. ಅವನಿಗೂ ಫಸ್ಟ್ ನಂಬಲಿಕ್ಕೆ ಕಷ್ಟ ಆಯ್ತು. ಇವತ್ತು ನಾನು ಹೇಳುವ ಕೆಲವ್ರಿಗೆ ಅನ್ಬೋದು, ಏನಪ್ಪ ಉದ್ದೇಶ ಅಂತ. ನಮ್ದು ಯಾವ ಉದ್ದೇಶಪ್ಪ? ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಟ್ಟು, ನೀನು ಯಾವ ಕುಣಿಯಾಗನ್ನ ಬಿದ್ದಿರು, ದೇವ್ರ ಉದ್ದೇಶ ಹೋಗಿಲ್ಲ. ನೀನು ಎಂಥ ಪರಿಸ್ಥಿತಿಯಲ್ಲಿರು, ದೇವ್ರ ಉದ್ದೇಶ ಹೋಗಿಲ್ಲ. ನೀನು ಐಗುಪ್ತ ಬಿಟ್ಟು ಓಡಿ ಹೋಗಿರಬಹುದು, ಆದರೆ ದೇವರ ಉದ್ದೇಶ ಬದಲಾವಣೆ ಆಗಲಿಲ್ಲ. ಇನ್ನೂ ಆತ ನಿನ್ನ ಸಂಗಡ ಮಾತನಾಡುವವನಾಗಿ ನಿನ್ನನ್ನು ಹಿಡಿಬೇಕಂತಿದ್ದ, ನಿನ್ನನ್ನು ಉಪಯೋಗಿಸಬೇಕೆಂಬುದಾಗಿದ್ದ, ನಿನ್ನನ್ನು ಕಳುಹಿಸಬೇಕೆಂಬುದಾಗಿದ್ದಾನ ಆತನು. ಆಮೆನ್. ಇವತ್ತು ನೀವು ಪ್ರಾರ್ಥನೆ ಮಾಡೋದು ಏನು ಗೊತ್ತಾ? ಆಶೀರ್ವಾದಕ್ಕಾಗಲ್ಲ. ಸ್ವಾಮಿ, ನಿನ್ನ ಉದ್ದೇಶ ನಾನು ನೆರವೇರಿಸ್ಬೇಕಪ್ಪ. ನನಗೆ ಆರೋಗ್ಯ ಬೇಕು, ಆದರೆ ಈ ಆರೋಗ್ಯದ ನಿನ್ನ ಉದ್ದೇಶ ನೆರವೇರಿಸಬೇಕು. ನನಗೆ ಐಶ್ವರ್ಯ ಬೇಕು, ಆದರೆ ಈ ಐಶ್ವರ್ಯದಿಂದ ನನ್ನ ಉದ್ದೇಶ ನಾನು ನೆರವೇರಿಸಬೇಕು. ಸ್ವಾಮಿ, ನನಗೆ ದೀರ್ಘಾಯುಷ್ಯ ಬೇಕು, ಆದರೆ ಈ ದೀರ್ಘಾಯುಷ್ಯ ಬರೀ ಲೋಕದಲ್ಲಿ ಬದಲಿಕ್ಕಲ್ಲ, ನಿನ್ನ ಉದ್ದೇಶವನ್ನು ನಾನು ನೆರವೇರಿಸಬೇಕು. ಸ್ವಾಮಿ, ನನಗೆ ಉದ್ಯೋಗ ಬೇಕು, ಆದರೆ ಬರೀ ಉದ್ಯೋಗಕ್ಕಾಗಿ ಅಲ್ಲ ಕರ್ತನೆ, ನಿನ್ನ ಉದ್ದೇಶವನ್ನು ನಾನು ನೆರವೇರಿಸಬೇಕು. ಓ ಕರ್ತ, ಹಲ್ಲೆಲೂಯಾ. ನಿನ್ನ ಮದುವೆ ಆಗಿರ್ಬೋದು, ನಿನ್ನ ಮದುವೆ ಮುಖಾಂತರ ಸುಮ್ಮನೆ ದಾಂಪತ್ಯ ಜೀವಿತ ನಡೆಸಲಿಕ್ಕಲ್ಲ, ದಾಂಪತ್ಯದ ಜೀವಿತದ ಮುಖಾಂತರ ದೇವರೇ ನಿನ್ನ ಉದ್ದೇಶವನ್ನು ನಾನು ನೆರವೇರಿಸಬೇಕು. ಆವಾಗ ಹದ್ದಿನಂತೆ ನಿನಗೆ ತೃಪ್ತಿ ಇರ್ತದೆ. ನೀನು ಉಂಡೇದೆ ದೀನ್ ಕೊರಕರ, ಕುತ್ಕೊಂಡು ತಿನ್ನೋದ್ರಲ್ಲಿ ತೃಪ್ತಿ ಇಲ್ಲ. ದೇವರು ನನ್ನನ್ನು ಮೇಲೆ ಹಾರಲಿಕ್ಕೆ ಮಾಡಿದ್ದಾನೆ, ರೆಕ್ಕೆಗಳನ್ನು ನಾನು ಚಾಚ್ತಾ ಇದ್ದೇನೆ. ದೇವರು ನನಗೊಂದು ದೂರದರ್ಶನವನ್ನು ನಾನು ಕೊಟ್ಟಿದ್ದೇನೆ. ದೇವರು ನನ್ನನ್ನು ಭೇಟಿಯಾಡಲಿಕ್ಕಾಗಿ ನಾನು ಮಾಡಿದ್ದೇನೆ. ಇದು ನಾನು ಹದ್ದಾಗಿದ್ದೇನೆ. ಯಾವಾಗ ನಿನ್ನ ಉದ್ದೇಶದ ಪ್ರಕಾರ ನೀನು ಜೀವಿಸ್ತೀಯೋ, ನಿನ್ನ ಜೀವಿತದಲ್ಲಿ ತೃಪ್ತಿ, ಸಂತೃಪ್ತಿ, ಬದುಕಬೇಕನ್ನುವಂಥ ಆಸೆ ಅದು ವ್ಯತ್ಯಾಸವಾಗಿರ್ತದೆ ಪ್ರಿಯರೇ. ನಾನು ಎಷ್ಟೋ ಜನ ನೋಡಿನೇ, ದುಡಿತಾರೆ, ಆ ಉದ್ಯೋಗದಲ್ಲಿ ಖುಷಿನೇ ಇಲ್ಲ. ಸಾಲ పొద్దున పోవాలా రావాలా రే, దాని నుంచే తింటున్నావురా, దాని నుంచే చేస్తావు. దేవుని స్తోత్రమే బరಲ್ಲ ಅವ್ರಿಗೆ. మా సోమవారం పోవాలరా రే సోంబేరి. ಉದ್ಯೋಗ ಸಿಗೋಕ್ಕಿಂತ ಮುಂಚೆ ಉದ್ಯೋಗ ಉಪವಾಸ ಪ್ರಾರ್ಥನೆ, ಸ್ವಾಮಿ ಉದ್ಯೋಗ ಬಂದಮೇಲೆ ಯಪ್ಪ ಪೋಲ ಮೊದಲು ಒದ್ದು ಎಟ್ಲ ಅಂದರೆ ತೃಪ್ತಿ ಇಲ್ಲ. ಅಲ್ಲಿಂದ ಅರ್ಥ ಆಯ್ತು, ನಿನ್ನ ಜೀವಿತದಲ್ಲಿ ಬದುಕ್ತಾ ಇದ್ದಿ, ದುಡಿತಾ ಇದ್ದಿ, ಸಂಬಳ ಬರ್ತಾ ಇದೆ, ತಿಂತಾ ಇದ್ದಿ, ಕುಡಿತಾ ಇದ್ದಿ, ಬಟ್ಟೆಗಳು, ತೃಪ್ತಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಅದರಿಂದ ಯಾಕೆ ಜೀವಿತದಲ್ಲಿ ಉದ್ದೇಶ ಇಲ್ಲ? ಅದ್ರ ಉದ್ದೇಶ ಇದ್ದವನು ಹಂಗಿರಲ್ಲ. ಪೌಲ್ಗೆ ಉದ್ದೇಶ ಇತ್ತು. ಪೌಲ್, ನೀನು ಹೋಗಿ ಸುವಾರ್ತೆ ಸಾರಿ ಜೈಲ್ನಾಗ ಎಸ್ಕೊನಿಲ್ಲ, ಸುವಾರ್ತೆಗಾಗಿ ಜೈಲ್ಗೆ ಹೋಗ. ಎಲ್ಲಿಂದ ನಿನಗೆ ಸಂತೋಷ? ಉದ್ದೇಶ ನೆರವೇರಿಸ್ತಾ ಇದ್ದೀನಿ ನಾನು. ಹಲ್ಲೆಲೂಯಾ. ಉದ್ದೇಶ ನೆರವೇರಿಸುವವನ ಜೀವಿತ ಬೇರೆ ಇರ್ತದೆ ಪ್ರಿಯರೇ. ಅವನಿಗೆ ಆರಾಮದಾಯಕ ಜೀವಿತ ಇಲ್ಲದೆ ಇರಬಹುದು, ಉದ್ದೇಶ ಇದಕ್ಕಾಗಿ ನಾನು ಮಾಡಲ್ಪಟ್ಟಿದ್ದೇನೆ. ವಾವ್, ಸೂಪರ್, ನನ್ನ ಜೀವಿತವನ್ನು ನಾನು ಜೀವಿಸ್ತಾ ಇದ್ದೇನೆ. ದೇವರು ನನ್ನನ್ನು ಯಾವ ಇದಕ್ಕಾಗಿ ಉದ್ದೇಶಕ್ಕಾಗಿ ಜೀವಿಸ್ಬೇಕಂದ್ರೆ ಅದಕ್ಕಾಗಿ ನಾನು ಜೀವಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಆಮೇನ್. ನಾವು ನೇಪಾಲ್ಗೆ ಹೋಗಿ ಬಂದ್ವಿ, ಎಷ್ಟು ತೃಪ್ತಿ ಆಗ್ತದೆ. ವಾಕ್ಯ ಹೇಳಿ, ದರ್ಶನ ಕೊಟ್ಟು, ದೇಶವನ್ನು ಗೆದ್ದುಕೊಳ್ಳುವಂಥದ್ದು, ಸೂಪರ್. ಬಸವ ಕಲ್ಯಾಣ ಇನ್ನು ಬೇರೆ ಸಭೆಗಳು ನೋಡುವ ಖುಷಿ ಆಗ್ತದೆ. ಅವತ್ತು ನಾವು ಟ್ರೈನಿಂಗ್ ಮಾಡಿ, ನಾವು ಬಸವ ಕಲ್ಯಾಣ ಗುರಿ ಇಟ್ಟು, ನಾವೊಬ್ಬ ವ್ಯಕ್ತಿನ ಕಳಿಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಅವರು ಪ್ರಯಾಸ ಪಟ್ಟು ಇವತ್ತು ಅಲ್ಲಿ
ಖುಷಿ ಆಗ್ತದೆ. ಆಮೆನ್. ಹಲ್ಲೆಲೂಯ. ಎಲ್ಲದಕ್ಕೂ ಉದ್ದೇಶ ಇದೆ ಪ್ರಿಯರೇ. ಉದ್ದೇಶ ಇಲ್ಲದ ಜೀವಿತ ವ್ಯರ್ಥವಾದ ಜೀವಿತ. ಸುಮ್ಮನೆ ಮಾಡಬೇಕು ಅಂತ ಮಾಡೋದಲ್ಲ. ಈ ಕಟ್ಟಡ ಕಟ್ತಾ ಇದ್ದೀವಿ, ಯಾಕೆ ಕಟ್ತಾ ಇದ್ದೀವಿ? ಉದ್ದೇಶ. ಏನು ಉದ್ದೇಶ? ಟ್ರೈನಿಂಗ್. ಯಾಕೆ ಟ್ರೈನಿಂಗ್ ಮಾಡಬೇಕು? ಎಷ್ಟು ಟ್ರೈನಿಂಗ್ ಮಾಡ್ತೀವೋ ಕೆಲಸಗಾರರು ಹೇಳುವವರಾಗಿದೆ. ಬೆಳೆಯು ಹೆಚ್ಚಾಗಿದೆ, ಕೆಲಸಗಾರರು ಕಡಿಮೆ ಆಗಿದ್ದಾರೆ. ಇವಾಗ ನಮಗೆ ವಸತಿಗೆ ಸ್ಥಳ ಇದೆ, ಇಲ್ಲೇ ಇರ್ತಾರೆ, ರೈಟ್? ಟ್ರೈನ್ ಮಾಡೋದು, ಕಳಿಸೋದು, ಸೇವಕರನ್ನು ಎಬ್ಬಿಸುವಂಥದ್ದು. ಆಮೆನ್. ನಾನು ಹೇಳ್ದೆ ಅಲ್ಲಪ್ಪ, ಆ ಬ್ಯಾಚ್ ನಾವು 2011ರಲ್ಲಿ ನಾವು ಮಾಡಿದಾಗ, ಆದರೆ ಬರೀ ನಾವು ಅಷ್ಟೇ ಮಾಡಿದ್ದಂತಲ್ಲ. ಒಂದು ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ನಮ್ಮ ಸ್ವಂತ ಕಟ್ಟಡ ಅಂದರೆ ಹಿಂಗೆ ವಸತಿಗಾಗಿ ಇರಲಿಲ್ಲ. ಅಲ್ಲೆಲ್ಲೋ BDDS ಅಲ್ಲಿ ನಾವು 45 ದಿನ ಅವ್ರನ್ನ ಇರಿಸಿ ಅಲ್ಲಿ ನಾವು ಬಾಡಿಗೆ ಕೊಟ್ಟು ಅವ್ರಿಗೆ ಟ್ರೈನ್ ಮಾಡಿ, ಮತ್ತು ಇನ್ನೊಂದು ಟ್ರೈನಿಂಗ್ ಮಾಡ್ಬೇಕಂದ್ರೆ ಇನ್ನೊಂದು ಕಡೆ ಬಾಡಿಗೆ ಕೊಟ್ಟು. ಇವಾಗ ಏನಾಗ್ತದೆ, ಇದನ್ನು ಕಟ್ಟುವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದುಡ್ಡು ಹಾಕ್ತೀವಿ ನಾವು, ಇನ್ವೆಸ್ಟ್ಮೆಂಟ್. ಆದರೆ ದೇವರಿಗೆ ಸ್ತೋತ್ರ, ಆಮೇಲೆ ಬ್ಯಾಚ್ ನಂತರ ಬ್ಯಾಚ್, ಬ್ಯಾಚ್ ನಂತರ ಬ್ಯಾಚ್, ಬಾಡಿಗೆ ಬರೀ ಬರ್ತಾರೆ, ಊಟಕ್ಕೊಂದೇ ಕೊಡಬೇಕು, ಇದು ಮಾಡಬೇಕು. ವಸತಿ ನಮ್ಮದೇ ಇರ್ತದೆ, ರೈಟ್? ಉತ್ತರ ಪ್ರದೇಶದಿಂದ ಬ್ಯಾಚ್ ಕರ್ಕೊಂಬರೋದು, ಟ್ರೈನ್ ಮಾಡೋದು, ಕಳಿಸೋದು. ಎಲ್ಲೆಲ್ಲಿಂದ ಕರ್ನಾಟಕದ ಎಲ್ಲ ಕಡೆಯಿಂದ ಬ್ಯಾಚ್ ಕರ್ಕೊಂಬರೋದು, ಟ್ರೈನ್ ಮಾಡಿ. ಕಲ್ಯಾಣ ಕರ್ನಾಟಕ ಏನಾಗ್ತಾ ಇದೆ, ಸರ್ವೆ ಮಾಡ್ತಾ ಇದ್ದೇವೆ. ಯಾವ ಹಳ್ಳಿಯಲ್ಲಿ ಸಭೆ ಇದೆ, ಯಾವ ಹಳ್ಳಿಯಲ್ಲಿ ಸಭೆ ಇಲ್ಲ. ಇವಾಗ 3 ಜಿಲ್ಲೆಗಳಲ್ಲಿ ಆಗಿದೆ. ಇವಾಗ ಏನು ಮಾಡಬೇಕು? ಇವಾಗ ಸಭೆ ಇಲ್ಲ ಅಂದರೆ ಇದಕ್ಕೆ ಹೆಂಗೆ ಉತ್ತರ? ಬರೀ ನಾವು ಸರ್ವೆ ಮಾಡಿದರೆ ಸಾಲದು, ಪ್ರಾರ್ಥನೆ ಮಾಡಬೇಕು. ಬರೀ ಪ್ರಾರ್ಥನೆ ಮಾಡಿದರೆ ಸಾಲದು, ಅದಕ್ಕೆ ಪ್ರಾರ್ಥನೆಗೆ ಬರಬೇಕು. ನಮ್ಮ ಪ್ರಾರ್ಥನೆಗೆ ಉದ್ದೇಶವಿದೆ. ಶನಿವಾರ ಇಲ್ಲಿ ಪ್ರಾರ್ಥನೆಗಳು ಇರ್ತವೆ, ಸುಮ್ಮನೆ ಟೈಮ್ ಪಾಸ್ಗೆ ನಾವು ಪ್ರಾರ್ಥನೆ ಮಾಡಲ್ಲ ಇಲ್ಲಿ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಉದ್ದೇಶ ಇದೆ. ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಪ್ರತಿ ಆಯ್ತವಾರ. ಯಾಕೆ? ಉದ್ದೇಶವಿದೆ. ಬಟ್ ಬರೀ ಪ್ರಾರ್ಥನೆ ಮಾಡಿದರೆ ಸಾಲದು. ಏನು ಮಾಡಬೇಕು? ಕೆಲಸಗಾರರನ್ನು ಎಬ್ಬಿಸಬೇಕು. ಕೆಲಸಗಾರರನ್ನು ಹೆಂಗೆ ಎಬ್ಬಿಸೋದು? ತರಬೇತಿ ಕೊಡಬೇಕು. ಸೊ ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ? ತರಬೇತಿಗೆ ಕೊಡು. ಯಾಕೆ ನಾವು ದೇಶಗಳಿಗೆ ಹೋಗ್ತಾ ಇದ್ದೀವಿ? ತರಬೇತಿ ಕೊಡ್ತಾ ಇದ್ದೀವಿ. ಯಾಕೆ? ಅವು ಕೆಲಸಗಾರರನ್ನು ಕಳಿಸಿದ್ರೆ ಏನಾಗ್ತದೆ? ಸುವಾರ್ತೆ ತಲುಪದ ಊರುಗಳು ಇರುವುದಿಲ್ಲ, ಸಭೆಗಳಿಲ್ಲದ ಗ್ರಾಮ ಇರುವುದಿಲ್ಲ ಪ್ರಿಯರೇ. ಈ ದರ್ಶನದಲ್ಲಿ ಈ ಸಭಿಕರಾಗಿ ನಾವೆಲ್ಲ ಪಾಲುಗಾರರಾಗಿದ್ದೇವೆ. ನಾವು ಬರೀ ದೇವರೇ ಇವತ್ತು ಆಯ್ತುವರ ಅಟೆಂಡೆನ್ಸ್ ಹಾಕಿನಿ, ಪ್ರೆಸೆಂಟ್ ಸಾರ್ ಅಂತ ಹೇಳಕ್ ಬಂದಿಲ್ಲ. ನಾವಿಲ್ಲಿ ಹೃದಯ, ಮನಸ್ಸು, ದೇಹ, ನಮ್ಮ ಹಣ, ನಮ್ಮ ಬಲದಿಂದ ಇಲ್ಲಿದೆ ಸ್ವಾಮಿ. ನಾವು ಸಭೆಯಾಗಿ ಉದ್ದೇಶವನ್ನು ನೆರೆಸ್ತೇವೆ, ನಾವು ಪ್ರಾರ್ಥಿಸ್ತೇವೆ, ನಾವು ಸೇವೆಗಾಗಿ ಕೊಡ್ತೇವೆ. ಅದಕ್ಕೆ ನಮ್ಮ ಸಭೆಯಲ್ಲಿ ಮಿಷನರಿ ಫಂಡ್ ನಾವು ಕೊಡೋದು. ಆಮೆನ್. ಅದಕ್ಕೆ ಕಟ್ಟಡ ಕೇಳುವ ಕೊಡ್ರಿ. ಯಾಕೆ? ಯಾಕೆ ಕೊಡೋ? ಉದ್ದೇಶ. ಆ ಉದ್ದೇಶದಲ್ಲಿ ನಿಮ್ದೊಂದು ಪಾಲಿದೆ, ನಿಮ್ಮದು ಭಾಗ ಇದೆ, ಪ್ರಾರ್ಥನೆಯ ಭಾಗ ಇದೆ, ಕೊಡುವುದರ ಒಂದು ಭಾಗವಿದೆ. ನೇಪಾಳಿಗೆ ನಾವು ಹೋದ್ವಿ, ನಾವೆಲ್ಲ ನಿಮಗೆ ಅದು ಪ್ರೇಯರ್ ಇದು ಮಾಡಿ ಕೊಟ್ರಿ, ಅನೇಕರನ್ನೇ ಉಪವಾಸ ಮಾಡಿದ್ವಿ. ಪ್ರೇಯರ್ ನಿಮ್ಮ ಪಾಲಿದೆ ಅದರಲ್ಲಿ. ಬಹುಮಾನ ಬಂದಾಗ ಬರೀ ನಮಗೊಂದೇ ಸಿಗಲ್ಲ, ನಿಮಗೂ ಸಿಗ್ತದೆ. ದೇವ್ರು ಹೇಳ್ತಾ, ನೀನು ಶೇರ್ ಹೋಲ್ಡರ್, ನಿನಗಿಷ್ಟು ಭಾಗ. ಇವಾಗ ನೋಡ್ರಿ, ಸಭೆ ಅರ್ಥ ಬಂತ ನಾವು ಯಾಕಿದ್ದೇವೆ ಅಂತ. ಬರೀ ಬಂದೆ, ದೇವರೇ ಅಟೆಂಡೆನ್ಸ್ ಆಗದೆ ಆಯ್ತವರ, ಮೊಕ್ಕದಪ್ಪ ನಿನ್ನ ಮುಂದೆ ಹೋದೆ. ಹಾ ನಮಗೊಂದು ಉದ್ದೇಶವಿದೆ. ಹಲ್ಲೆಲೂಯಾ. ಬೈಬಲಲ್ಲಿ ನೋಡ್ರಿ, ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲಿ ದೇವರ ಉದ್ದೇಶ ನೆರವೇರ್ತು. ಬರೀ ಆರಾಮದಾಯಕವಾದಂಥ ಜೀವಿತವಲ್ಲ, ಉದ್ದೇಶವನ್ನು ನೆರವೇರಿಸುವಂಥ ಜೀವಿತವೇ ಸಂಪೂರ್ಣವಾದ ಜೀವಿತ. ಉದ್ದೇಶವನ್ನು ನೆರವೇರಿಸುವ ಜೀವಿತವೇ ಸಂತೃಪ್ತಿಯಾದಂಥ ಜೀವಿತ. ನೀವು ನನ್ನ ಕೇಳ್ರಿ, ಸುಮ್ಮನೆ ಕುಂತು ನೀವು ಊಟ ಕೊಡ್ರಿ, ತೃಪ್ತಿನೇ ಆಗಲ್ಲ. ನೀವು ನೋಡ್ರಿ, ನಿಮ್ಮ ಆರೋಗ್ಯ ಕೆಡ್ತದೆ. ಆ್ಯಕ್ಚುಲಿ ನೀವು ಬರೀ ಕುಂತು ತಿಂದಿರಂದ್ರೆ ನಿಮ್ಮಷ್ಟು ವರ್ಸ್ಟ್ ಆರೋಗ್ಯ ಯಾರ್ದಿರೋದಿಲ್ಲ. ತಿಂದು ಓಡಾಡಿ ಕೆಲಸ ಮಾಡಿ ಇದು ಮಾಡಿದವನಿಗೆ ಸೂಪರ್ ಆಗಿರ್ತಾನ ಅವನು. ಬರೀ ತಿಂದು 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 ನಿನಗೂ ಭಾರ, ಆಮೇಲೆ ಎತ್ತೋರ್ಗೂ ಭಾರ. ಧರ್ತಿ ಪರ್ ಬೋಜ್. ಇವಾಗ ಹೇಳ್ರಿ, ಮುಗಿಸ್ತಾ ಇದ್ದೇನೆ ನಾನು. ಯವನಸ್ಥರು, ಸ್ತ್ರೀಯರು, ಪುರುಷರು ಕೇಳಿ, ಆರಾಮಾಗಿರ್ತೀರ ಜೀವಿತ, ಉದ್ದೇಶ ನೆರವೇರಿಸುವ ಜೀವಿತ ಬೇಕಾ ನಿಮಗೆ?
ಅದರಲ್ಲಿರೋ ತೃಪ್ತಿನೇ ಬೇರೆ ಪ್ರಿಯ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಪ್ರಾರ್ಥನೆ ಮಾಡೋದು, ಸ್ವಾಮಿ ಇವರ ಮನೋನೇತ್ರಗಳನ್ನು ಬೆಳಗಿಸು, ಕರೆಯ ಉದ್ದೇಶವನ್ನು ಇವರು ಗ್ರಹಿಸುವಂತೆ. ನಿನ್ನ ನಿರ್ಮಾಣವಾಗಿದ್ದಾರೆ ಇವರು ಕರ್ತನೆ, ಲೋಕದುತ್ಪತ್ತಿಯ ಮುಂಚೆಯೇ ಸತ್ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಇವರನ್ನು ನೀನು ಸೃಷ್ಟಿಸಿದ್ದಿದ್ದೇವಾ. ಇವತ್ತು ನನ್ನ ಪ್ರಾರ್ಥನೆ ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಮಕ್ಕಳಿಗಾಗಿ, ಇಲ್ಲಿರುವ ಪ್ರತಿಯೊಬ್ಬ ಸಹೋದರರಿಗಾಗಿ, ನೀವು ಮದುವೆ ಆಗಿರ್ಬೋದು, ಮದುವೆ ಆಗದೆ ಯವನಸ್ಥರಿಗೆ ದೇವರ ಉದ್ದೇಶವನ್ನು ಗ್ರಹಿಸಿ, ನಿಮ್ಮ ಮನೋನೇತ್ರಗಳು ಬೆಳಗಿಸಿ, ನೀವು ಓದ್ರಿ, ಉದ್ದೇಶದಿಂದ ಹೋದ್ರೆ ಆ ಉದ್ದೇಶ ನೆರವೇರಲಿ. ಗಳಿಸ್ರಿ, ಉದ್ದೇಶವನ್ನು ನೆರವೇರಿಸ್ರಿ. ರೈಟ್? ನಿಮ್ಮ ಪ್ರಾರ್ಥನೆ ಉಪವಾಸ ಏನು ಮಾಡಬೇಕು ಗೊತ್ತಾ? ಸ್ವಾಮಿ, ನೀನು ನನ್ನನ್ನು ಆಶೀರ್ವದಿಸಿದಿ, ಆದರೆ ನಿನ್ನ ಉದ್ದೇಶ ನೆರವೇರಿಸುವುದು ಅದು ನನಗೆ ಪ್ರಕಟಿಸು. ನೀನು ಮೋಶೆಗೆ ಪ್ರಕಟಿಸಿದಿ, ಯೋಸೇಫನಿಗೆ ನೀನು ಪ್ರಕಟಿಸಿದಿ, ಸ್ವಾಮಿ ನನಗೂ ನೀನು ಪ್ರಕಟಿಸು ತಂದೆಯಾದ ದೇವರೇ. ಆಮೆನ್. ನಿಮ್ಮ ಜೀವಿತ ನೋಡ್ರಿ ಹೆಂಗಿರ್ತದೆ, ಸೂಪರ್ ತೃಪ್ತಿ ಕ್ರೈಸ್ತ ಜೀವಿತ. ಅವಾಗ ನೀನು ಒಂದಿನ ನಿನ್ನ ಉದ್ದೇಶ ಮುಗಿಸಿ, ಒಂದಿನ ಎಲ್ಲರೂ ಸಾಯ್ಬೇಕೆ, ಪರಲೋಕಕ್ಕೆ ಹೋಗ್ತೀವಿ. ಹೋದಾಗ ದೇವ್ರು ಹೇಳ್ತಾನೆ, ಠಕ್ 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 ಚಪ್ಪಲ್ ಇಡ್ತಾರೆ, ಬಲೆ ನಂಬಿಗಸ್ತನಾದ ದಾಸನೇ, ನೀನು ನನಗಾಗಿ ಜೀವಿಸಿದೆ, ಉದ್ದೇಶವನ್ನು ನೆರವೇರಿಸಿದೆ, ಶಬಾಷ್. ಪೌಲನಿಗೆ ಆರಾಮದಾಯಕ ಆದಂಥ ಜೀವಿತ ಇರಲಿಲ್ಲ. ಓದಲ್ಲೆಲ್ಲ ಜೈಲು, ಓದಲ್ಲೆಲ್ಲ ಕಲ್ಲೇಟು, ಓದಲ್ಲೆಲ್ಲ ಅವಮಾನಗಳು, ಅಪಹಾಸ್ಯಗಳು. ಆದರೆ ಅವನು ಹೇಳ್ತಾನೆ, ನನಗಾಗಿ ಒಂದು ಜಯಮಾಲೆ ಕಾದಲ್ಪಟ್ಟಿರುವಂಥದ್ದಾಗಿದೆ, ನನ್ನ ಓಟವನ್ನು ನಾನು ಓಡಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಅದು ನಮ್ಮ ಸಾಕ್ಷಿಯಾಗಬೇಕು ಪ್ರಿಯರೇ. ಆಮೆನ್. ಕಣ್ಣು ಮುಚ್ಕೊಳ್ರಿ, ಪ್ರಾರ್ಥನೆ ಮಾಡೋಣ. ನಿಂತ್ಕೊಳ್ಬೇಕಾದ್ರೆ ನಿಂತ್ಕೊಳ್ರಿ. ದೇವರೇ ಉದ್ದೇಶ, ಬರೀ ಸಭೆಗೆ ಬಂದೇ ಓದೇ ಅಲ್ಲ. ನನ್ನ ಪ್ರಾರ್ಥನೆ ಏನು ಗೊತ್ತ, ಇವತ್ತು ಒಂದು ವೇಳೆ ಮಧ್ಯಾಹ್ನ ಬಿರಿಯಾನಿ ಮಾಡಿದ್ರು, ಆ ಬಿರಿಯಾನಿಗೆ ತಿನ್ಬೇಕು, ಇಷ್ಟೇನಾ ನನ್ನ ಉದ್ದೇಶ? ದೇವ್ರನ್ನ ಹಂಗಾದ್ರೆ ಒಳ್ಳೇದೇ, ಹಂಗಾಗಬೇಕು. ಆಮೆನ್. ಕಣ್ಣು ಮುಚ್ಚು, ಕೈ ಮೇಲಕ್ಕೆತ್ರಿ, ದೇವ್ರ ಮುಂದೆ ಕೈ ಫುಲ್ ಸರೆಂಡರ್. ಸ್ವಾಮಿ, ನಿನ್ನ ಉದ್ದೇಶ ನನ್ನ ಜೀವನದಲ್ಲಿ, ದೇವರು ನಿನ್ನ ಹತ್ರ ಮಾತನಾಡಿದರೆ, ದೇವರು ನಿನ್ನನ್ನು ಪ್ರೋತ್ಸಾಹಿಸುವುದಾದರೆ, ದೇವರ ಆತ್ಮನು ನಿನ್ನ ಹೃದಯದಲ್ಲಿ ಏನಾದರೂ ಹಾಕಿರುವುದಾದರೆ ಇವತ್ತು ಓಲಾರಾಬ ಕಮಾನ್ ದೇವರ ಸನ್ನಿಧಾನ ಇದೆ, ವಾಣಿಗಳಲ್ಲಿ ಪ್ರಾರ್ಥಿಸಿರಿ. ಕೆಲವರು ನಿಮ್ಮ ಉದ್ದೇಶವನ್ನು ಮರ್ತಿರ್ಬೋದಾದರೆ ದೇವರು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನಾನು ಮರ್ತಿಲ್ಲ, ಐ ಸ್ಟಿಲ್ ಹ್ಯಾವ್ ದಟ್ ಪರ್ಪಸ್ ಇನ್ ಯುವರ್ ಲೈಫ್. ಓ ರಾಬಾ ಕಲರಬ, ನಿನ್ನ ಪರಿಸ್ಥಿತಿ, ನೀನು ಕುಣಿಯಲ್ಲಿರ್ಬೋದು, ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೇ ಇರ್ಬೋದು, ಏನೋ ಅನ್ಕೊಂಡೆ ಏನೋ ಆಯಿತು ಅಂತಿರ್ಬೋದು, ನಿನ್ನ ಮೇಲೆ ತಪ್ಪು ಆರೋಪಗಳಿರ್ಬೋದು. ಓ ಲರಬ ಶೆಕೆ ತೆರೆಬೆ, ಆದರೂ ದೇವರ ಉದ್ದೇಶ ಇನ್ನು ನಿನ್ನ ಜೀವಿತದಲ್ಲಿದೆ. ರೀಬಾ ಖಾತಾರಬ, ನಿನ್ನನ್ನು ನೀನು ಸಮರ್ಪಿಸಿಕೊಳ್ಳುವುದಾದರೆ, ದೇವರಿಗೆ ನೀನು ಅಂಟುಕೊಳ್ಳುವುದಾದರೆ, ಮಾ ಖಾತಾರಬ ಸಕತರಬ, ದೇವರು ತನ್ನ ಉದ್ದೇಶವನ್ನು ನಿನ್ನ ಜೀವಿತದಲ್ಲಿ ಇವತ್ತು ಕೂಡ ನೆರವೇರಿಸಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ, ಬಲಪಡಿಸುವವನಾಗಿದ್ದಾನೆ, ಅಭಿಷೇಕಿಸುವವನಾಗಿದ್ದಾನೆ, ನಿನ್ನನ್ನು ಉಪಯೋಗಿಸುವವನಾಗಿದ್ದಾನೆ. ಓ ಮಾ ಖಾತಾರಬ ಸೆಕೆಟೆರಿಯಾಲರಬ ಸೆಕೆಟೆರೆಬೆ. ಕಮಾನ್ ವಾಣಿಗಳಲ್ಲಿ ಪ್ರಾರ್ಥಿಸುವುದಾದರೆ ಪ್ರಾರ್ಥಿಸಿರಿ ಪ್ರಿಯರೇ. ಓ ಕಲರಬ ಲರಬರಬ, ಹೋಲಿ ಗೋಸ್ಟ್ ಮೆಕೆಟೆರಿಯಾ ಬಕುಲರಬ, ನಿನ್ನ ಸನ್ನಿಧಾನ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಪ್ರಕಟಣೆ, ಓ ಕರ್ತನೆ, ನಿನ್ನ ಜನರನ್ನು ಆವರಿಸಲಿ ಯೇಸುವಿನ ನಾಮದಲ್ಲಿ. ಹೋಲಿ ಗೋಸ್ಟ್ ಟೇಕ್ ಓವರ್, ಐ ಪ್ರೇ. ನಮ್ಮ ಸಭೆಯನ್ನು ಮುಟ್ಟು ಕರ್ತನೆ, ಪ್ರತಿಯೊಬ್ಬರನ್ನು ಮುಟ್ಟು, ನನ್ನನ್ನು ಮುಟ್ಟು, ನಾಯಕರನ್ನು ಮುಟ್ಟು, ಸಭಿಕರನ್ನು ಮುಟ್ಟು, ಸ್ತ್ರೀಯರನ್ನು ಮುಟ್ಟು, ಓ ಪುರುಷರನ್ನು ಮುಟ್ಟು, ಯವನಸ್ಥರನ್ನು ಮುಟ್ಟು, ಕುಟುಂಬಗಳನ್ನು ಮುಟ್ಟು ಕರ್ತನೆ, ಮಕ್ಕಳನ್ನು ಮುಟ್ಟು ಕರ್ತನೆ, ಯೇಸುವಿನ ನಾಮದಲ್ಲಿ. ರೀಬಾ ಕಲರಬ ಲರಬ ಸೆಕೆತೆರಿಯ ಬಕುಲರಬ, ಯೋಸೇಫನ ಸಂಗಡ ಇದ್ದಂತ ದೇವರು, ಯೋಸೇಫನಿಗೆ ಕನಸು ಕೊಟ್ಟಂತ ದೇವರು. ಓ ಲರಬ 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 ಕಲರಬ ಕಲರಬ. ಓ ಹಾಲೆಲೂಯಾ. ಐ ಪ್ರೇ ಕರ್ತನೆ, ಲಾರ್ಡ್ ಐ ಪ್ರೇ, ಲೆಟ್ ದೇರ್ ಬಿ ಎ ರಿಯಲೈಸೇಷನ್ ಆಫ್ ದ ಪರ್ಪಸಸ್ ಆಫ್ ಗಾಡ್. ಯೇಸುವಿನ ನಾಮದಲ್ಲಿ ರೀಕಾತಾರಮ ಸೆಕೆಟೆರಿಯ ಕುಲರಬ, ಪ್ರತಿಯೊಂದು ಬಂಧನಗಳು, ಪ್ರತಿಯೊಂದು ಸೈತಾನನ ಸುಳ್ಳುಗಳು, ಅದು ಯಾವುದೇ ಇರಲಿ, ಇವತ್ತು ಯೇಸುವಿನ ನಾಮದಲ್ಲಿ ನಾವು ಮುರಿತೇವೆ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ. ಹಾಲೆಲೂಯಾ.
ಪ್ರಿಯರೇ, ಸೈತಾನನು ದೇವರು ನಿನ್ನ ಜೀವನದಲ್ಲಿ ಇಟ್ಟಿರುವ ಉದ್ದೇಶದ ವಿರುದ್ಧವಾಗಿದ್ದಾನೆ. ಮೋಶೆಯು ಚಿಕ್ಕ ಮಗು ಆಗಿರುವಾಗ ಆ ಫರೋಹನ ಮುಖಾಂತರ ಅವನನ್ನು ನಾಶ ಮಾಡಬೇಕೆಂಬುದಾಗಿ ಸೈತಾನನು ಪ್ರಯತ್ನ ಮಾಡ್ದ. ಆದರೆ ದೇವರು ಆತನನ್ನು ಕಾಪಾಡಿದ. ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಇನ್ನು ಚಿಕ್ಕ ಮಗು ಆಗಿರುವಾಗ ಹೆರೋಡನ ಮುಖಾಂತರ ಆತನನ್ನು ನಾಶ ಮಾಡಬೇಕೆಂಬುದಾಗಿ ದೇವರ ಉದ್ದೇಶವನ್ನು ನಾಶ ಮಾಡಬೇಕೆಂಬ ಪ್ರಯತ್ನ ಪಟ್ಟ. ಆದರೆ ದೇವರು ಆತನನ್ನು ಸಂರಕ್ಷಿಸಿದ. ಇವತ್ತು ಅನೇಕ ಗಂಡಾಂತರಗಳಿಂದ ದೇವರು ನಿನ್ನನ್ನು ತಪ್ಪಿಸಿದ್ದಾನೆ. ನೀನು ಸುಮ್ಮನೆ ಉಳಿದುಕೊಳ್ಳುವುದಕ್ಕಲ್ಲ, ಆದರೆ ದೇವರು ಇಟ್ಟಿರುವಂತಹ ಉದ್ದೇಶ ನಿನ್ನ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ. ಫಾದರ್, ಆ ಉದ್ದೇಶದ ಅರ್ಥ ನಮಗಾಗಲಿ, ಆ ಉದ್ದೇಶದ ದರ್ಶನ ನಮಗೆ ಆಗಲಿ. ತಂದೆಯಾದ ದೇವರೇ, ನಮ್ಮೊಂದಿಗೆ ಮಾತನಾಡು. ವಾಕ್ಯದ ಮುಖಾಂತರ ಪ್ರಾರ್ಥನೆಯಲ್ಲಿ ಕರ್ತನೆ ಬಲಪಡಿಸು ಯೇಸುವಿನ ನಾಮದಲ್ಲಿ. ಆ ವಿಶ್ವಾಸದಿಂದ ನಾವು ಹೇಳುವಂತೆ ಆ ಉದ್ದೇಶ ನೆರವೇರಿಸಲಿಕ್ಕಾಗಿ ಯೇಸುವಿನ ನಾಮದಲ್ಲಿ ಐ ಬ್ಲೆಸ್ ಎವ್ರಿ ಒನ್. ಓ ಗಾಡ್, ಪ್ರತಿಯೊಬ್ಬರನ್ನು ನಾವು ಮುಟ್ತೇವೆ, ಆಶೀರ್ವದಿಸ್ತೇವೆ ದೇವ. ದಂಪತಿಗಳ ಮುಖಾಂತರ ನಿನ್ನ ಉದ್ದೇಶವನ್ನು ನೆರವೇರಿಸು. ಕುಟುಂಬಗಳ ಮುಖಾಂತರ ನಿನ್ನ ಉದ್ದೇಶವನ್ನು ನೆರವೇರಿಸು. ಈ ಸಭೆಯ ಮುಖಾಂತರ ನಿನ್ನ ಉದ್ದೇಶವನ್ನು ನೆರವೇರಿಸು ದೇವ. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತಾ ನಿನ್ನ ಮುಂದೆ ಬಾಗುತ್ತಾ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೆನ್.